ಆಚೆಯ ಬದುಕಿನ ಆಚೆಯ ಬದುಕಾ ಬರೆಯೋ ಬದುಕಾ ಬರೆಯೋ ರಾತ್ರಿ ನಿದ್ದೆಲಿ ಕಂಡ ಕನಸನ್ನು ನನಸ್ಸು ಮಾಡೋಂತ ಸಾವಿನೂರಿಗೆ ಸಾಗುವ ಮುನ್ನ ಸಂತೆಲೊಮ್ಮೆ ಆಡುವ ಆಟ ರಂಗುರಂಗಿನ ಬದುಕಿನಾಚೆಯ ಬದುಕಾ ಬರೆಯೋ ಆಟ ರಂಗುರಂಗಿನ ಬದುಕಿನಾಚೆಯ ಬದುಕಾ ಬರೆಯೋ ಆಟ ಇದು ನಾಟಕ ತೇಟ ರಾತ್ರಿ ನಿದ್ರೆಲಿ ಕಂಡ ಕನಸನು ನನಸು ಮಾಡೋ ಅಂತ ಆಟ ರಾತ್ರಿ ನಿದ್ದೆಲಿ ಕಂಡ ಕನಸನು ನನಸು ಮಾಡೋ ಅಂತ ಆಟ ಇದು ನಾಟಕ ತೇಟ ಸಾವಿನೂರಿಗೆ ಸಾಗುವ ಮುನ್ನ ಸಂತೆಲೊಮ್ಮೆ ಆಡೋ ಆಟ ಸಾವಿನೂರಿಗೆ ಸಾಗುವ ಮುನ್ನ ಸಂತೆಲೊಮ್ಮೆ ಆಡೋ ಆಟ ಇದು ನಾಟಕ ತೇಟ ನಾಟಕ ತೇಟಕತೆ हरे चांदनी तेरा दादी कुछ और दे बेटा हाँ गुरु देव्याम हाँ मम्मी ಈ ಬರ್ತನ್ ದೋಕಿ ದೇವ್ಯಾಮ अच्छा मम्मी शकीला तेरे नानी को तूक डाली दे जा सलाम वालेकुम माँ वालेकुम सलाम माँ क्या चांदनी आज इतना लोग आए तुम्हारे घर को हाँ ಬೇಗಂ ಇವತ್ ನಮ್ಮ ಮನೆಗೆ ನಮ್ ದಾದಿ ನಾನಿ ಕಾಲಗುರು ನಮ್ ಗುರು ಎಲ್ಲರೂ ಬಂದವ್ರೆ मेरा दादी अकेले रहने का टाइम ऊपर जाके बैठता सारा लोग है नीचे नहीं आ रहा ओ इसलिए इतना टी बनाया तू ಹೌದು ए थोड़ा टी पत्ता डाला ಏನೇ ಬೇಗಂ ಟೀ ಮಾಡೋದು ಹೆಂಗೆ ಅಂತ ನೀ ನನಗೆ ಹೇಳ್ಕೊಡಕ್ ಬರ್ತೀಯಾ इधर देखो कलर में है ना इसलिए मैं बोली अष्टे ए शकीला वो नारद को पता गे बेटी काला बेगम आदि भी घर में बड़े बड़े लोग आए ले तू थोड़ी देर बाद में आ जाना बुरा मत मानना चांदू मैं चलती मम्मी ऊपर ಬಟ್ಟೆ ಹಾಕಿದ್ದೀನಿ ಮಳೆ ಬರೋ ತರ ಇದೆ ಎತ್ತಿಟ್ಬಿಟ್ಟು ಬರ್ತೀನಿ ಕಾಲ ಈ ಬೇಗಮ್ಮು ಟೀ ಮಾಡೋದು ಹೆಂಗೆ ಅಂತ ನಮ್ಮನೆಗೆ ಬಂದು ನನ್ಗೆ ಕಲ್ಸಕ್ ಶುರು ನೋಡ್ತಾಳೆ ಅಯ್ಯೋ ಅದಕ್ಕೆ ಈ ನಾರುಗಳ ಸೇರ್ಕೋಬಾರ್ದು ಅಂತ ನೋಡು ಒಂದು ಆಯ್ತು ಒಂದು ಬಂತು पाम पड़ती मम्मी ಜೀವ ಮಗ सबको पाम पड़ती जीतरो अरे चांदनी चाय ला के दे बेटा ಹಾ ಗುರು ಕಾಲ ಅದೇನ್ ನನ್ ಚೇಲನ್ ಕಂಡ್ರೆ ನಿನ್ಗೆ ಆಗೋದಿಲ್ವೋ ಏನೋ ನಾ ಪಾಪೆಟ್ಟಿ जियो जियो ಪಾಪೆಟ್ಟಿ जीतरो बेटा ಕಾಲ ಟೀ ಇದೆ ಕುಡಿದು ಬಿಟ್ಟು ನನ್ನ ಚೇಲಿನ ಹತ್ರ ಪಾತ್ರ ತೊಳಿಸು ಪಾಂಪಟ್ಟಿ ನಾನಿ
कितना बार पाम पड़ती बोलता रे पाम पड़ती ಅಂತ ए नानी क्या रे नानी अरे क्या बोलो नानी नोनी क्या थोड़ा आजा ना कहाँ बुला रहे रे ಸ್ವಲ್ಪ बन्नी उसको पकड़ो उम्र हो गया बैठेगा तो उठने के लिए नहीं होता है उठेगा तो फिर बैठने के लिए नहीं होता है ये पापा कहाँ लेके जा रहे रे ನಿಮ್ ಕಂಡ್ರೆ ನನಗೆ ಪ್ರೀತಿ ಜಾಸ್ತಿ ओहो ಅದಕ್ಕೆ. यहाँ बैठने वाला को सब मालूम है तुम कितना प्यार करते मेरे ऊपर हैं ला चाय अरे अल्लू दवा चोरी नीचे उधरी बाप रे बाप नानी हाँ नानी अरे वो क्या बोलना बार बार नानी 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 वो क्या बताओ ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಿತ್ತು पूछो ಜಗಳ ಮಾಡಲ್ಲ ತಾನೆ चाय आमेಲೆ ಕುಡಿತೀನಿ क्या पूछो ನಿಮ್ಗೆ ವಯಸ್ಸೆಷ್ಟು ನನ್ನ ವಯಸ್ಸು ಕೇಳ್ತೀಯ ಮಗ ಹಾ 58 ವರ್ಷ ನನಗೆ ಅಲ್ಲಿ ಕೂತಿದ್ದಾರಲ್ಲ ನನ್ನ ಗುರು ಶಾಂತಮ್ಮ ಕಪ್ಪುಗಿದ್ರೆ ಎಷ್ಟು ಲಕ್ಷಣವಾಗಿದ್ದಾರಲ್ಲ ಒಳ್ಳೆ ಕನ್ನಡ ನಟಿ ಕಾಂಚನ ತರನೇ ಕಾಣ್ತಾರೆ ಅವ್ರಿಗೆ ಎಷ್ಟು ವಯಸ್ಸು ಗೊತ್ತಾ ಎಷ್ಟಮ್ಮ 68 ಅಲ್ಲಿ ಕೂತಿದ್ದಾರಲ್ಲ ಲಕ್ಷ್ಮೀ ದೀದಿ ನನ್ನ ಗುರುಬಾಯ್ ಒಳ್ಳೆ ಮೈಸೂರು ಮಹಾರಾಣಿ ಹಂಗೆ ಗಂಭೀರವಾಗಿ ಅವ್ರಿಗೆ ಎಷ್ಟು ವಯಸ್ಸು ಗೊತ್ತಾ 62 ಅಲ್ಲಿ ಕೂತಿದ್ದಲ್ಲ ಬಾನುಗೆ ಸಣ್ಣ ವಯಸ್ಸಿಂದ ಜಯಮಾಲಿನಿ ಆಗ್ಬೇಕು ಅಂತ ಆಸೆ ಪಾಪ ಈ ವಯಸ್ಸಲ್ಲಿನೂ ಕೂಡ ಮದುವೆ ಮನೆಗಳಲ್ಲಿ ಹೋಗಿ ಜಯಮಾಲಿನಿ ತರನೇ ಕುಣಿತಾವಳೆ ಅವಸ್ಗೆಷ್ಟು ವಯಸ್ಸು ಗೊತ್ತಾ ಎಷ್ಟಮ್ಮ 54 शकीला का उम्र मेरे से मत पूछना तुम लोग कोई भी तुम लोग जाकर उसके पास तुम्हारा उम्र कितना बोलो पूछेगा तो कल तो 18 साल पूर्ति हो गया मेरा ऐसा बोलेगा अरे चांदो और 21 महीना रे तेरे भी 50 उम्र पूर्ति होने वाला ना अरे इतना क्या हो गया अरे चांदू क्या हो गया चांदू क्यों रे इतना नाराज हो गया क्या हो गया बेटा ಏನಿಲ್ಲ ಗುರು कुछ नहीं तो तेरा शक्ल क्यों ऐसा है बेटा ಇದೇನಿದು ಗುರುಚೆಲೆಗಳು ತಪ್ಕೊಳ್ಳೋದ ಅಲ್ಲ ಇಲ್ಲೊಬ್ರು ದೊಡ್ಡವ್ರು ಬಂದು ಕೂತ್ಕೊಂಡಿದ್ದ ಗೊತ್ತಾಗಲ್ವಾ ಬಂದ್ರಮ್ಮ ಎಲ್ಲರೂ कहाँ फायदा हो गया हम लोग किधर किधर हम देख रहे हैं हम सबको उम्र हो गया साव बरಬೇಕು ಅಷ್ಟೇ ಆ ಪರಮಾತ್ಮ ನಮ್ಮೆಲ್ಲರಿಗೂ ಮುಕ್ತಿ ಸಿಕ್ಕುವಾಗಿ ಮಾಡಬೇಕು ಗುರು ಆ ಬೇಟಾ ವಯಸ್ಸಾದ್ಮೇಲೆ ಮೇಲೆಲ್ಲ ಕಾಣಿಸ್ಕೊಳ್ಳುತ್ತೆ ಹೌದು ಆದ್ರೆ ಮನ್ಸೊಳಗಡೆ ಇರೋದು ಮಾತ್ರ ಯಾರಿಗೂ ಗೊತ್ತಾಗಲ್ಲ ನನಗೂ ಎಷ್ಟೋ ಕನಸುಗಳಿತ್ತು अरे शकीला क्या सपन रहे तो क्या फायदा इतना उम्र हुआ मगर ये हमाम में बैठू ये हमाम का वास्ते मेरा जान भी दे दिया शकीला अयो बानो मेरा भी वही हाल चल रहा है मेरा हाथ अरमानों को है ना मेरे दिल में दबा के रख लिया वो मैं जानती हूँ मेरे सहेली आईना जानती है हम सबका जीवन खाली फाइटिंग 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 चल गया कहाँ से हमारा आस खुशी कुछ नहीं हाँ चांदनी की डेकिंग तो उम्र हो रहा करके जिंदा कर रही है ನಾನಿ ನಾನು ನನ್ನ ಏಜ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅನ್ಕೊಂಡ್ರ ಇಲ್ಲ ನಿಮ್ದು ನಾನಿದು ದಾದಿದು ನಮ್ ಗುರುದು ನಿಮ್ಮೆಲ್ಲರ ವಯಸ್ಸು ಬಗ್ಗೆನೂ ನಾನು ಯೋಚನೆ ಮಾಡ್ತಾ ಇದ್ದೀನಿ ನನ್ಗನ್ಸುತ್ತೆ ವಯಸ್ಸನ್ನೋದು ನಮ್ ದೇಹಕ್ಕಾಗುತ್ತೆ ಹೊರತು ಮನಸ್ಕಲ್ಲ ಅಂತ ಅಯ್ಯೋ ಬಂದಮ್ಮ. घर को बड़ा लोग आ गए थोड़ा खाने पीने का ये एरिया बड़ी मातू मातू मातू
ಗುರು ಈ ಬೇಗಂಗೆ ನಿಮ್ಮಷ್ಟು ವಯಸ್ಸಾಗಿರ್ಬೋದು ನೋಡಿ ಇವಾಗ ಬರ್ತಾಳೆ मेरा नान गुरु को छोटी टेप की जैसा आके एक पान पट्टी बोलते देख पाम पड़ती हूँ नानी। बेटा जियो जियो। हाँ हेलो जी तेरा बोलो बेटा कौन ईश्वरी अयो उसको 18 साल है ना बेटा क्या हो गया सुसाइड कर लिया हेलो हेलो फोन ही कट कर दिया ना बेचारी अरे जिल्लो इधर आजा बेटा तुम्हारा घर का पास एक जिना है ना ईश्वरी ईश्वरी बोल के वो सुसाइड करके मर गए बोलता तू जाके फटाफट जाके आजे बाजे में पूछ के क्या हो गया बोल के मेरे को एक फोन कर दे बेटा निकलो निकलो जल्दी अरे नानी देखो आजकल जमाना में हमारा समुदाय लोग छोटा छोटा उम्र में आत्महत्या कर लेता अरे बाप रे ये किचन में क्या कर रहे हैं आप लोग कोई खाना का कुछ भी नहीं है ಏನಿವತ್ತು ಸ್ಪೆಷಲ್ ರಾಗಿ ಮುದ್ದೆ ನಾಟಿ ಕೋಳಿ ಸಾರು ಬಿಸಿಬೇಳೆ ಬಾತು ನಂಚ್ಕೊಳ್ಳಕ್ಕೆ ಉದ್ದಿನ ವಡೆ स्वीट के लिए ಹೆಸರುಬೇಳೆ ಪಾಯಸ रात के लिए दावत बेगम मुंह बंद कर गुरु हाँ बेटा हमारा नान गुरु को आज का खाने में माडू रोड में है ना बेटया होटल उधर जाके मटन पलाव कैमा उंडे सारू तले मांस कुर्मा ಎಲ್ಲ ತಂದ್ರನ ಗುರು अरे वो सब क्या करने के लिए रे हमारे एक स्पेशल है वही हम करेंगे ये देखो हैदराबाद को तेरे नानी रीत डालने के लिए भेजा ना जब लेमन राइस के साथ लंच को लेके ಗೊತ್ತಾಯ್ತಾ ಇವಾಗ दुकान में जाको मटन लेके आओ सुक्का मिर्ची डाल को तलके बनाएंगी ಸೀಸಾ ನಮ್ಮ ಬಾಯಿಗುರುಬಾಯಿಗಳಿಗೆ ಮಿಟ್ಟ ಅಂದ್ರೆ ತುಂಬಾನೇ ಇಷ್ಟ ಅದರಲ್ಲೂ ದಿಲ್ ಪಸಂದ್ ಅಂದ್ರೆ ಬಹುತ್ ಶೋಕ್ಷೆ ಕಾತಾ ಓಲೋ ನಾವೆಲ್ಲ ಬಾಂಬೆ ಪೂನಾದಲ್ಲಿ ಬದೈ ಬಸ್ತಿಗೆ ಹೋಗ್ಬೇಕಾದ್ರೆ ಒಂದ್ ದಿಲ್ ಪಸಂದ್ ತಗೊಂಡು 4 ತುಕಡ ಮಾಡಿ 4 ಕಟಿಂಗ್ ಚಾಯ್ ತಗೊಂಡು ಕುಡ್ದು ಕಾಲ ತಳ್ತಾ ಇದ್ದು ಈಗಿನ ಊಟದಲ್ಲಿ ದಿಲ್ ಪಸಂದ್ ಇರ್ಲಿ ಕಾಲ ನಮ್ ಗುರುಗೆ ದಾಲ್ ಚಪಾತಿ ಅಂದ್ರೆ ಪ್ರಾಣ ಇವತ್ ರಾತ್ರಿ ಊಟಕ್ಕೆ ದಾಲು ಚಪಾತಿ ಎರಡು ಸೇರಿ ಅಡಿಗೆ ಮಾಡೋಣ ದಾಲು ಚಪಾತಿ ದಿಲ್ ಪಸಂದು ತೋಲ್ಕಿ ಆಮೇಲೆ ಚೀಟಿ ಅಲ್ಲ 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 ಟೀನು ಮಾಡೋಣ ಅಂತ ಅಂದೆ मारेंगा तेरा को ಕಾಲ ನೀನ್ ಯಾವಾಗ್ಲೂ ಹೀಗೇನೆ ಬರೀ ಕಾಮಿಡಿ ಮಾಡ್ಕೊಂಡೇ ಇರ್ತೀಯ ನಲ್ಲ ನಡಿಪಾಳಗ ರಾತ್ರಿಯನ್ನ ಕುಡಿಪಾಳಗ ಶಕೀಲಾ ರೇವತಿ ಅಕ್ಕ ಒಣಮೆಣಸಿನ್ಕಾಯಿ ಡಬ್ಬ ಎತ್ಕೊಡಿಲಿ ಅಬ್ಬಬ್ಬಬ್ಬಾ ಚಾಂದಿನಿ ನೋಡಲ್ ಮೆಣಸಿನ್ಕಾಯಿ ಏನ್ ಗತಿ ಆಗೈತೆ ಏನ್ ಮಾಡ್ತಾ ಇದ್ದೀರಿ ನಿನ್ ಮನೇಲಿ ಇದ್ಕೊಂಡು ಮುಗ್ಗುಲ್ ಬಂದೈತಲ್ಲ ಮೆಣಸಿನ್ಕಾಯಿ ಎಲ್ಲ ಅಯ್ಯೋ अरे तेरे को चेला करके मेरा नाम अच्छा बदनाम कर दिया रे छी झाड़ू मारो अरे चांदनी खाली बदाई बस्ती घूमने जाने का उधर जाके वो आदमी लोग का फोन नंबर लेके आने का घर पे आके उनको फोन करके बैठने का ऐसा क्या हो गया अच्छा बुरा नहीं देखना था क्या छी तेरा जन्म को अंगार लगो रेवती दीदी तू तो बोलना नहीं क्या उसको अकल कितना बार बोलूं दीदी मैं अपने जमाने में अपने नाना गुरु दादा गुरु का बात सुन के हम ठीक से हम चल रहा था आजकल ये जगह हमारा बात सुन रहे क्या आजकल का हिजड़ा लोग गुरु गोसा को बहुत इज्जत देता छोड़ो माँ सारा पेटी कबाट को ताला मार के रखे ले और ये पेटी का अंदर क्या है कि हे शकीला देखिए जरा ಅಮ್ಮ ಯಪ್ಪ ಓ ಅಮ್ಮಮ್ಮಮ್ಮ ಈ ಮನೇಲಿ ಇರದೇ ಒಂದೇ ಒಂದು ರೂಮು ಆ रूम के अंदर एक 3-4 पेटी है वो पेटी का अंदर क्या क्या है करको ठीक है करको मुझे मालूम है
लेकिन ये चांदनी रखा है ना, ये पेटी में क्या है कर को मालूम ही नहीं। हाँ, अगर की है तो खोल के देख सकती थी, लेकिन कीली भी नहीं मिला। अरे शकीला, हमारा चांदनी, हमारा रिक्स बास था ना, उनका साथ दुबई गए, मालूम है ना तेरे को? उधर का सोना चांदी वो सब देगा, वो पेटी में रखा कि क्या कि किसको मालूम? ಇದ್ರೂ ಇರ್ಬೋದು, ಆ. ಯಾರು ಗೊತ್ತು. ನಮ್ ನಾನಿ ಯಾವಾಗ ಮನೆಗೆ ಬಂದ್ರು ಹಿಂಗೇನೆ, ಈ ಪೆಟ್ಟಿಲಿ ಏನಿದೆ, ಈ ರೂಮಲ್ಲಿ ಏನಿದೆ ಅಂತ ನೋಡೋದು, ಕಲಂಕಿಪನ್ ಮಾಡೋದು, ನಮ್ಮ ಮಧ್ಯೆನೆ ಜಗಳ ತಂದಿಡೋದು. ಹಾಗೆ ಸುಮ್ಮನೆ ಇರಲ್ಲ, ಸುಮ್ಮನೆ ನೈ 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 ಅಂತ ಬಾಯ್ ಬಡ್ಕೊಂಡೇ ಇರೋದು. चांदनी बेटा, चांदू, ಹಾ ನಾನಿ, अरे वो चपाती की नरम नरम बनाओ, मोटा मोटा मत बनाओ, बाद में तेरा नानी गाली देगा। ऐसे नमक भी कम डालना बेटा। हाँ, वो है ना चपाती नरम बनाएगी और नमक भी देख के डालेगी। तू काहे को इतना तेल डाले ले? ठीक से डाला दीदी। ए बानो, हाँ माँ, टमाटर कोतमीर सब प्याज सब पानी में अच्छा धो को काना करना। अच्छा धो के डालेंगे। ಗುರು ನಾನು ಎಲ್ಲ ಮಾಡಿಟ್ಟಿದ್ದೀನಿ ಗುರು, ನೀವು ಸ್ಟವ್ ಮೇಲೆ ಕುಕ್ಕರ್ ಎತ್ತಿಡಿ ಸಾಕು. अच्छा हल्दी डाला क्या बेटा? ಎಲ್ಲ ಹಾಕಿದ್ದೀನಿ ಗುರು, ಒಗ್ಗರಣೆಗೆ ನೋಡಿ ಪಕ್ಕದಲ್ಲೇ ಆನಿಯನ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಮರ್ತಿಟ್ಬಿಟ್ಟಿರಿ, 4 ಸೀಟಿ ಬೇಳೆ ಏನಾದ್ರೂ ಬೆಂದೋಯ್ತು ಅಂತಂದ್ರೆ ದಾದಿ ಬೈತದೆ. हाँ हाँ सही बात है, सही बात है। ए रेवती, हाँ गुरे, इधर आ बेटा। बोल गुरु। जाकर अपना घर का बस 8 किलो गोश्त लेके आ जा। 8 किलो क्या करने के लिए गुरु? बेटा हम भी खाएंगे, उन लोग भी खाएंगे। अच्छा अच्छा, सबको देने के लिए। हाँ। बेगम, नानी बोला सुना ना बेटा, वही अपना घर का अपोजिट में। दिल चीज क्या है आप मेरी जान लीजिए। दिल चीज क्या है आप मेरी जान लीजिए, बस एक बार मेरा कहा, बस एक बार मेरा कहा मान लीजिए, बस एक बार मेरा कहा मान लीजिए, दिल चीज क्या है आप मेरी जान लीजिए। ले ले बेटा, जल्दी आना। पैसे दियो मम्मी। अरे देता ना, पकड़। ஏய் பேகம், அப்படி போனியா இப்படி வந்தியா நிக்கணும், சீக்கிரமா வா, அங்க எங்கன்னா பெறப்பத்து நிக்காது. मैं तेरा जैसी कौड़ी नहीं है। ಅಲ್ಲಿ ಮಾರ್ಕೆಟ್ ಅಲ್ಲಿ ಹೋಗಿ ಯಾರೋ ನೋಡ್ಕೊಂಡು ಅವನಿಂದ ಹಂಗೇ ಹೋಗೋದಕ್ಕೆ ನಾನು ನಿಂತಾರಲ್ಲ. ये तेनो एक ये मरद को रखा हुआ है, इसलिए कभी देखोगे तो झगड़ा है। रहेगा किसको मालूम? ಕಾಲ, ಓ ಕಾಲ, ಅಲ್ಲ ನಾನು ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ, ಯಾಕೆ ದಾದಿನೇ ದುರ್ಗುಟ್ಕೊಂಡು ನೋಡ್ತಾ ಇದೀಯಾ? ನಮ್ ದಾದಿ ಕಣ್ಣಸ್ರಾಗಲ್ವಾ? ಮಗ, ನನ್ನ ನಾನ್ಗುರು ಈ ವಯಸ್ಸಲ್ಲಿ ಇಷ್ಟು ಚೆನ್ನಾಗಿ ದಟ್ಬಿಟ್ಟು ಕದರಲ್ಲ, ಇನ್ನು ಜವಾನಿನಲ್ಲಿ ಹೆಂಗಿರ್ಬೋದು? ನಮ್ ದಾದಿ ಆ ವಯಸ್ಸಲ್ಲೂ ಚೆನ್ನಾಗೇ ಇದ್ದಿರ್ತಾರೆ. ಇರು, ದಾದಿನೇ ಹೋಗಿ ಕೇಳ್ಕೊಂಡು ಬರ್ತೀನಿ. ಅಯ್ಯೋ ಹುಷಾರು. ದಾದಿಗೆ ನನ್ ಕಂಡ್ರೆ ಪ್ರೀತಿ ಜಾಸ್ತಿ, ಏನೋ ಬೈಯಲ್ಲ, ಬೀಲಿನೇ ಮಾಡಲ್ಲ. ಪಾಂಪಡ್ತಿ ದಾದಿ. ಜೀತಾರೆ ಬೇಟಾ. ದಾದಿ, ನೀವ್ ಇಷ್ಟು ವಯಸ್ಸಾದ್ರೂ ಇಷ್ಟು ಸೀಸ ಇದ್ದೀರಲ್ಲ, ಇನ್ನು ಆ ಟೇಪ್ಗೆ ವಯಸ್ಸಲ್ಲಿ ಇನ್ನೆಷ್ಟು ಸೀಸ ಇದ್ದಿರ್ಬಹುದು. ನಿಮ್ ಹಿಂದೆ ಎಷ್ಟು ಟೇಪ್ ಪಂಕ್ತಿಗಳು ಬಂದು
ಐ ಲವ್ ಯು ಅಂತ ಲವ್ ಲೆಟರ್ ಕೊಟ್ಟಿರ್ಬೋದು. ಆ ಕಹಾನಿ ಸ್ವಲ್ಪ ಹೇಳು ದಾದಿ. चांदनी क्या नाटक तेरे नानी का साथ ಅಕ್ಕ ಅಕ್ಕ ನಮ್ ಕಾಲದಲ್ಲಿ ನಮ್ಮ ದೊಡ್ಡವರ ಕಥೆನ ಕೇಳಿ ನಾವು ಬೆಳೆದಿದೀವಿ. ಅವಳವಳು ನಾನು ಗುರುತಾದ ಗುರು ಕಥೆ ಕೇಳಿ ಬೆಳೀಲಿ ಬಿಡು. ಕೇಳಿ ನೀನು. अरे चांदनी हमको सब मालूम है, तू पूछ ले बेटा, पूछ ले. ದಾದಿ ಹೇಳಿ ದಾದಿ. ಗುಂಡೆಗರಿನ ಬಡುಕಾಣೋ ಬುಂಡೆಯಲ್ಲಿ ಎಂಡ ಕಾಣೋ ಕಂಡ ಕಂಡ ನೆಜ್ಜುಗಂಡು ಎಂಡ ಕುಡಿಯೋ ಬ್ರಾಹ್ಮಣ ಏನು ಕೆಟ್ಟೆ ಮದುಗಿತ್ತಿಂದ ಬ್ರಾಹ್ಮಣ ಏನು ಕೆಟ್ಟೆ ಮದುಗಿತ್ತಿಂದ ಬ್ರಾಹ್ಮಣ ಏನು ಕೆಟ್ಟೆ ಮದುಗಿತ್ತಿಂದ ಬ್ರಾಹ್ಮಣ ಏನು ಕೆಟ್ಟೆ ಮದುಗಿತ್ತಿಂದ ಕೊಂಡೆಗರಿನ ಬಡು ಕಾಣೋ ಬುಂಡೆಯಲ್ಲಿ ಎಂಡ ಕಾಣೋ ಕಂಡ ಕಂಡ ನೆಚ್ಚುಗಂಡೆ ಎಂಡ ಕುಡಿಯೋ ಬ್ರಾಹ್ಮಣ ಏನು ಕೆಟ್ಟೆ ಮದುಗಿತ್ತಿಂದ ಬ್ರಾಹ್ಮಣ ಏನು ಕೆಟ್ಟೆ ಮದುಗಿತ್ತಿಂದ ಬ್ರಾಹ್ಮಣ ಏನು ಕೆಟ್ಟೆ ಮದುಗಿತ್ತಿಂದ ಬ್ರಾಹ್ಮಣ ಏನು ಕೆಟ್ಟೆ ಮದುಗಿತ್ತಿಂದ ಮನೆ ಗಂಡ ಮತುಗಾರ ಮಂಚ ಬಿಟ್ಟೊಂದಿಳನಾರ ಏನು ಕೆಟ್ಟೆ ಮದುಗಿತ್ತಿಂದ ಬ್ರಾಹ್ಮಣ 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 ಏನು ಕೆಟ್ಟೆ ಮದುಗಿತ್ತಿಂದ. बेटा मेरे को सुस्त हो गया, मेरा कहानी इनको सब मालूम है, उन लोग देख पूछ बेटा. ನೈರೇ ಚಾಂದು, ಬೇರೆ ಅವಳ ಅಂದ ಚಂದ ಮಾತ್ರ ಕೇಳ್ತಿಯಲ್ಲ ನೀನು. ಅವಳ ಅಡುಗೆನೂ ಅಷ್ಟೇ ಚಂದ. ರಾಗಿ ಮುದ್ದೇನೋ ಬೋಟಿ ಸಾರನ್ನು ಮಾಡ್ತಾಳೆ, ಅಷ್ಟು ರುಚಿಯಾಗಿರುತ್ತೆ. ಮುದ್ದೆ ಅಂತ ಹೇಳಿದ್ರೆ ನೀನ್ ಮಾಡ್ತೀಯಲ್ಲ ಇಷ್ಟು ಚಿಕ್ಕ ಚಿಕ್ಕ ಮುದ್ದೆ ಅಲ್ಲ, ಇಷ್ಟು ದೊಡ್ಡ ದೊಡ್ಡ ಮುದ್ದೆ. ಒಂದು ಮುದ್ದೆಗೆ 2 ಮುದ್ದೆ ಇಟ್ಕೊಂಡು ತಿನ್ಬಿಡ್ತಾ ಇದ್ದೆ ನಾನು. ಅಮ್ಮ ಸಾಯಂಕಾಲ ಆದ್ರೆ ಸಾಕು MG ರೋಡ್ಗೆ ದಂಡಕ್ಕೆ ರೆಡಿ ಆಗ್ತಾಳೆ. ಅವಳು ಕೂದಲು ಇಲ್ಲಿಂದ ಇಷ್ಟು ಉದ್ದ ಕೂದಲು. ಈ ಕನಕಾಂಬರ ಹೂವ ಮಲ್ಲಿಗೆ ಹೂವ ಎಲ್ಲಿಂದ ತರ್ಸ್ಕೊಳ್ತಾಳ ಗೊತ್ತಿಲ್ಲಮ್ಮ. ತಲೆನಲ್ಲಿ ಮುಡ್ಕೊಂಡು ಅಷ್ಟನ್ನ ಬೆಳೆಸಿ ಕುಂಕುಮ ಇಟ್ಕೊಂಡು ಮನೆಯಿಂದ ಈಚೆ ಇಳಿದ್ರೆ ನೋಡ್ಲಿಕ್ಕೆ ಕರ್ಮಾರಿಯಮ್ಮನ ತರನೇ ಕಾಣವಳು. ಅಮ್ಮ MG ರೋಡಲ್ಲಿ ಇಳಿದ ತಕ್ಷಣ ಪಂತಿಗಳು ಪಟ್ಟ 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 ಅಂತ ಪಿಕಪ್ ಮಾಡಿ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಲಕ್ಷ್ಮೀ ದೀದಿ हाँ ಹೇಳಮ್ಮ. ಆ ಸಮಯದಲ್ಲಿ ಅಮ್ಮನ ಜೊತೆಗೆ MG ರೋಡ್ಗೆ ನೀವೇ ತಾನೇ ತಡ್ಡಕ್ಕೆ ಹೋದ್ರ? ನೀನ್ ಚೂರ ಕತೆನ ಬಂದೆ ಹೇಳಕ್ಕ. ಅಯ್ಯೋ ನಾನೊಂದ್ಸರಿ ಮಾಗಡಿ ರೋಡಿಂದ ಕ್ಯಾಂಡಿನಿ ರೋಡ್ಗೆ ಹೋದೆ. ನೋಡ್ತೀನಿ ಕಾಂದ್ರ ಪಕ್ಕದಲ್ಲಿ ನಿಂತವಳೆ, ಏನ್ ಲಂಗ ದಾವಣಿ ಹಾಕೊಂಡು 2 ಜಡೆ, ಒಂದ್ ಕಡೆ ಮಲ್ಗೆ ಹೂವ ಇನ್ನೊಂದ್ ಕಡೆ ಕನಕಾಂಬ್ರ ಹೂವ. ಅಮ್ಮಮ್ಮ ಏನ್ ಅಂದ ಏನ್ ಚಂದ ಅಂತ ಅವಳು. ಒಳ್ಳೆ ವಸಂತ ಗೀತ ಗಾಯತ್ರಿ ತರ ಕಾಣವಳು. ಒಂದ್ ಕಡೆಯಿಂದ ನೋಡಿದ್ರೆ ಗಾಯತ್ರಿ ತರ ಕಾಣಿಸ್ತಾಳೆ, ಇನ್ನೊಂದ್ ಕಡೆಯಿಂದ ನೋಡಿದ್ರೆ ಪ್ರಮಿಳಾ ಜೋಸಾಯ್. ಅಬ್ಬಬ್ಬಬ್ಬ, ಈ ಕಡೆಯಿಂದ ಒಂದ್ ಪಂಕ್ತಿ ಕರ್ಕೊಂಡು ಹೋಗ್ತಾಳೆ, ಆ ಕಡೆಯಿಂದ ಬರ್ತಾಳೆ. ಈ ಕಡೆಯಿಂದ ಒಂದ್ ಪಂಕ್ತಿ ಜೊತೆಲಿ ಹೋಗ್ತಾಳೆ, ಆ ಕಡೆಯಿಂದ ಬರ್ತಾಳೆ. ಅಬ್ಬಬ್ಬಬ್ಬ ವೈಭೋಗ ಅವಳ್ದು. ಮಾಗಡಿ ರೋಡ್ ಅಮ್ಮ ಒಳಗಡೆ ರೂಮಲ್ಲಿ ಗಿರಾಕಿ ಬತ್ಕೊಂಡಿದ್ರೆ ಈಚೆ 3 ಗಿರಾಕಿಗಳು ಇವಳೇ ಬೇಕು ಅಂತ ಕಾಯ್ತಾ ಕೂತಿರ್ತಾರೆ. ಏ ಬಾನು, ಆ ಸಮಯದಲ್ಲಿ ಮಾಗಡಿ ರೋಡ್ ಅಮ್ಮಲ್ಲಿ ನೀನೇ ತಾನೆ ಅಮ್ಮನ ಜೊತೆಗೆ ದಂಡ ಮಾಡ್ತಾ ಇದೀಯಾ? ಈ ಚೂರ ಕಥೆನೆ ನೀನು ಬಂದು ಹೇಳು ಬಾರೆ. ಶಾಂತಮ್ಮ, ಹಾಯ್ ಶಾಂತಮ್ಮ, ನಿನ್ನ ಕಥೆಯ ಕೇಳ್ತಾ ಉಂಟಾಣೆ. ಶಾಂತಮ್ಮ, ನಿನ್ನ ಕಥೆಯ ಕೇಳ್ತಾ ಉಂಟಾಣೆ. रुको थोड़ा बता के आऊंगी. मागडी रोड में एक पंथी को रखा था साखाई बोल के, उधर से कानी रोड बोल के हमाम आई. उधर गया एक चंद्र बोल के ताड़ी बेचने वाला, उसको भी रखा. MG रोड पे धंधा पे गएंगे ना, मेरा नाम तमिल पंथी मिलेंगे ना, मेरा नाम देविका बोलने वाली. ओ देविका, मेजेस्टिक में चल के जाएगा तो वहां पर कोई भी मलयालम पंथिಗಳು मिलना.
अपना नाम शीला बोलती थी। ओ शीला ಅಮ್ಮಮ್ಗೆ ಯಾರಾದ್ರೂ ಕನ್ನಡದ ಪಂಕ್ತಿಗಳು ಬರಂಗಿಲ್ಲ. ನನ್ನ ಹೆಸರು ಜಯಂತಿ. ಜಯಂತಿ ಅಂತ ಹೇಳೋಳು. ओ जयंती बम्बई को जाने का साथ टाइम पे कोई हिंदी पंथी लोग मिलेंगे ना, मेरे नाम हेमा मालिनी बोलने वाली। ओ हेमा मालिनी आलू सन्नो तेरा मेरा टूट न जाए, आलू सन्नो तेरा मेरा टूट न जाए, जवानी की रैल करी टूट न जाए, जवानी की रैल करी टूट न जाए, तो मेरा ही कहने तेरा गाड़ी, तो मेरा ही कहने तेरा गाड़ी, चकाएंगे तो लगाए गाड़ी, चकाएंगे तो लगाए गाड़ी। ಅಲ್ಲವೇ ಚಾಂಡು, ಆ ಕಾಲದಲ್ಲಿನೇ ಅವಳು ಮುಮ್ಮೂರ್ತಿಗೆ ಇಟ್ಕೊಂಡು ಹೆಂಗೆ ಮೇಂಟೈನ್ ಮಾಡವಳೆ. ನೀನು ಒಂದು ಮೂರ್ತಿನ ಇಟ್ಕೊಂಡು ಮೇಂಟೈನ್ ಮಾಡಕ್ಕಾಗಿಲ್ಲವಲ್ಲ. ಮೊನ್ನೆ ಮೊನ್ನೆ ತಾನೇ ಅವನು ಊರ್ ಕಳ್ಸಿದ್ಯಾ ನೀನು. ನಾನು ಅಷ್ಟೆಲ್ಲ ಹೇಳಿದ್ರೆ ಕೇಳಲಿಲ್ಲ, ಹಾ. ನೀವೆಲ್ಲ ಹೇಳಿದ್ರೆ ಕೇಳ್ತಾಳ? ಎಲ್ಲಿ ಕೇಳ್ತಾಳೆ ಅವಳು. मगर मेरे को एक डाउट है रेवती, ಏನ್ ಬಾನು, ये पेटी में क्या रखा बोल के मुझे मालूम नहीं दे ಗೊತ್ತಿಲ್ವಾ? ना। ತಮಿಳ್ನಾಡಲ್ಲಿ ವಿಳುಪುರಂ ಕೂತಾಂಡವರ ದೇವಸ್ಥಾನಕ್ಕೆ ಹೆಣ್ಗರು ಹೋಗಿ ತಾಳಿ ಕಟ್ಕೊಳ್ತಾರಲ್ವಾ, ओ हो ಆ ಹಬ್ಬಕ್ಕೆ ಇವಳು ವರ್ಷ ವರ್ಷ ಹೋಗ್ತಾಳೆ. हम्म ಅಲ್ಲಿ ಒಂದು ಪಂಕ್ತಿನ ಪಟಾಸ್ಕ ಬಿಟ್ಟಿದ್ದಾಳೆ. ಆ ಪಂಕ್ತಿಯಿಂದ ಪಾಗುಲು ಇವಳು. ಆ ಪಂಕ್ತಿಗೆ ಇವಳು ದುಡ್ಡಿಂದ ಪಾಗಲು. ಬರ್ತೀನಿ ನಾನು. ಹೇಯ್, ಮೊಬೈಲ್ ಕರ್ ಬೈಟು. ಪ್ರಪಂಚದಲ್ಲಿ ಯಾರು ಏನು ಮಾಡಿಲ್ಲ ತಪ್ಪು ನೀನೇ ಮಾಡ್ಬಿಟ್ಟಿದ್ಯಾ. ಏ ಯಮ್ಮ, ಆ ಹುಡುಗನ್ನ ಜೊತೆಗೆ ಕರ್ಕೊಂಡು ಊರೂರಾಗಿ ಸುತ್ತಾಡೋದು, ಸ್ಟುಡಿಯೋಗೆ ಕರ್ಕೊಂಡೋಗಿ ಡಿಸೈನ್ ಆಗಿ ಫೋಟೋ ತಕೊಳ್ಳೋದು. ಹುಡುಗನಿಗೂ ವಯಸ್ಸಾಗಿ ಬಂತು. ಅವ್ರು ಎತ್ತ ತಾಯಿ ತಂದೆ ಸುಮ್ಮನೆ ಇರ್ತಾರ? ಒಂದು ಹೆಣ್ಣನ್ನ ನೋಡಿ ಮದುವೆ ಮಾಡ್ಬೇಕು ಅಂತ ಹೆಣ್ಣನ್ನು ನೋಡಿದ್ರು, ಮದುವೆನೇ ತಯಾರು ಮಾಡಿದ್ರು. ಈ ಮುಂಡೆ ಕಿವಿ ಬಂತು. ಇವಳು ಸುಮ್ಮನೆ ಇರ್ತಲ್ಲ, ಬೆಂಗಳೂರಿಂದ ನೆಟ್ಗೆ ಗಾಡಿ ಮಾಡ್ಕೊಂಡು ವಿಳುಪುರಂಗೆ ಹೋಗ್ಬಿಟ್ಲು. ವಿಳುಪುರಂಗೆ ಹೋಗಿ ಅವಳು ಹುಡುಗನ ಮನೆಗೆ ಹೋಗಿಲ್ಲ, ಮತ್ತೆ ಆ ಹುಡುಗ ಮದುವೆ ಆಗ್ತಾನಲ್ಲ ಹುಡುಗಿ, ಅವಳು ಮನೆಗೆ ಹೋಗವ್ಳೆ. ಪಾಪ ಪಡ್ತೀನಿ ನಾನು, ಹೇಳ್ಬೇಡಿ ನಮ್ಮ पाप एक पड़ती। थप्पड़ मारेंगे ना, इसका मारेगा। चुप के बैठे, क्या क्या तेरा कहानी सुनेंगे सुनेंगे। तू बतागे रेवती। ಅಮ್ಮ, ಆ ಹುಡುಗಿ ಮನೆಯಲ್ಲಿ ಹೋಗ್ಬಿಟ್ಟು ಅವನ ಜೊತೆಗೆ ಫೋಟೋ ಎಲ್ಲ ಇಟ್ಕೊಂಡ್ಲಲ್ಲ, ಆ ಫೋಟೋನ ತೋರಿಸಿ ನಮ್ಮಿಬ್ಬರಿಗೂ ಮುಂಚೆನೆ ಮದುವೆ ಆಯ್ತು, ನೀನೇನಾದ್ರು ಇವಾಗ ಮದುವೆ ಮಾಡ್ಕೊಂಡ್ರೆ ನನ್ನ ಸೌಖ್ಯ ಆಗ್ತೀಯ ಅಂತ ಬೀಳಿ ಬಿಳ್ಪಣ್ ಮಾಡಿ ಮದುವೆನ ನಿಲ್ಸ್ಬಿಟ್ಟು ಬಂದವಳೆ. ನನಗನ್ನಿಸುತ್ತೆ ಆ ಪೆಟ್ಟಿಯಲ್ಲಿ ಆ ಹುಡುಗನದ ಫೋಟೋ ಇಟ್ಕೊಂಡು ನಾವು ಅಂಗಡಿ ಮೇಲೆ ಹೋಗಿದ ಮೇಲೆ ಪೆಟ್ಟಿ ನೈಸಾಗಿ ಓಪನ್ ಮಾಡಿ ಆ ಫೋಟೋನ ನೋಡ್ತಾ ಇರ್ಬೋದು. क्या रे लंबू, कर्नाटक में कोई पंथी लोग नहीं मिला? ತಮಿಳ್ ಪಂಥಿ ಬೇಕು ಇವಳಿಗೆ, ತಮಿಳ್ ಹುಡುಗ. उधर गए था क्या तमिलनाडु को? तमिल पंथी को उसका सत्यानाश करे। मेरे जन्म को अंगार लगो। ಸಂತೋಷನ, ತೃಪ್ತಿನ, ಇಟ್ಟಿದ್ಯಲ್ಲ ದೊಡ್ಡ ಕಲಂಕಿನ, ಕಲಂಕಿ ಬುದ್ಧಿ ಮಾತ್ರ ಬಿಡಲ್ಲ ನೀನು. ये बेगम तू कब आएगी ये? हाँ, तू बोलता था ना देविका, शीला, जयंती, हेमा मालिनी करके, तभी मैं आई. दीदी, ಅವರೆಲ್ಲ ಒಂದೊಂದು ಹೀರೋಯಿನ್ ಹೆಸರು ಹೇಳ್ತಾ ಇದ್ದಾಗ ನಿಮ್ಮ ಮನಸ್ಸಲ್ಲಿ ಯಾವ ಹೀರೋಯಿನ್ ನೋಡ್ತಾ ಇದ್ರು ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾವಾಗಲೂ ನೀವು ರಾತ್ರಿ ಆ ಕರಡಿ ಮುಂದೆ ನಿಂತ್ಕೊಂಡು ಹೇಳ್ತಾ ಇರ್ತಿರಲ್ಲ ಹಾಡು, I love you, I love you, I love I love you. काटे नहीं कटते ये दिन ये रात, कहनी थी तुमसे जो दिल की बात, काटे नहीं ಎಲ್ಲರೂ ಒಂದೊಂದು ಹೀರೋಯಿನ್ ಹೆಸರು ತೆಗೆದಾಗ ಮನಸ್ಸಲ್ಲಿರೋ ಆ ಹೀರೋಯಿನ್ ಮತ್ತೆ ನನ್ನ ಹೆಂಡತನ ಎಲ್ಲ ಇವಾಗ ಜ್ಞಾಪಕ ಬರ್ತಾ ಇದೆ. ಇಷ್ಟು ದಿವಸ ಆದ್ರೂ ನಾನು ನಿಮ್ಮ ಹತ್ರ ಯಾರ ಹತ್ರನೂ ಹೇಳ್ಕೊಳಕ್ಕೆ ಮನಸ್ಸೇ ಬಂದಿಲ್ಲ. ಆದರೆ ಇವತ್ತು ನಿಮ್ಮ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ ಆಸೆ ಆಗ್ತಾ ಇದೆ. ಅದೇನು ಗೊತ್ತಾ? ಅದೇ ನನ್ನ ನಿಜವಾದ ಕನಸು.
ನನ್ನನ್ನ ಎಷ್ಟೋ ಜನ ಉಪಯೋಗಿಸ್ಕೊಂಡ್ಬಿಟ್ರು. ನನ್ನನ್ನ ಎಷ್ಟೋ ಜನ ಉಪಯೋಗಿಸ್ಕೊಂಡ್ರು. ಅವ್ರು ಆಡೋ ಚದುರಂಗ ಆಟದಲ್ಲಿ ನನ್ನನ್ನ ಪಗಡೆಕಾಯಿಯಾಗಿ ಉಪಯೋಗಿಸ್ಕೊಂಡ್ರು. ಸ್ವಾಭಿಮಾನಿಗಳಾಗಿ ಯೋಚಿಸ್ತಾ ಇರೋ ಈ ಮಧ್ಯದಲ್ಲಿ ನಾನೊಂದ್ಸರಿ ಕನ್ನಡಿ ನೋಡ್ಕೊಂಡೆ. ದಿಗ್ಭ್ರಮೆ ಆಗೋಯ್ತು, ನಂಬಕ್ಕೆ ಆಗ್ತಾ ಇಲ್ಲ. ಆ ಕನ್ನಡಿಯಲ್ಲಿ ನನ್ನ ಮನಸ್ಸಲ್ಲಿರೋ ಆ ಹೀರೋಯಿನ್ನ ನಾನು ಕಾಣ್ತಾ ಇದ್ದೀನಿ. ಇದನ್ನೆಲ್ಲ ನಿಮ್ಮ ಹತ್ರ ಹೇಳಿದ್ರೆ ನೀವೆಲ್ಲಿ ನಕ್ಬಿಟ್ಟಿರೋ ಅಂತ ನನಗೆ ಭಯ. ಕಾರಣ ನನ್ನ ಕೂದಲು, ನನ್ನ ಮುಖ, ನನ್ನ ಚರ್ಮ, ನನ್ನ ದೇಹ, ನನ್ನ ವಯಸ್ಸು. ಇಷ್ಟಿದ್ರೂ ನನ್ನ ಮನಸ್ಸಲ್ಲಿರೋ ಆ ಹೀರೋಯಿನ್ ತರ ನಾನು ಬದಲಾವಣೆ ಆಗ್ಬೇಕು. ಅವಳು ಅವಳು ಅರಮನೆಯ ಕದವು ತೆರೆಯುತ್ತಿರೆ, ಬಾಲರವಿ ನಸುನಗುತ ಇಣುಕಿ ನೋಡುತ್ತೀರೇ. ಚಿಕ್ಕ ವಯಸ್ಸಲ್ಲಿ ನನಗೆ ಫಿಲಂ ನೋಡೋದು ಅಂದ್ರೆ ಬಹಳನೇ ಇಷ್ಟ. ಅದು ಅದರಲ್ಲೂ ಪೌರಾಣಿಕ ಫಿಲಂ ಅಂದ್ರೆ ತುಂಬಾ ಇಷ್ಟ ನನಗೆ. ಯಾಕೆ ಗೊತ್ತಾ? ಅದರಲ್ಲಿ ರಾಣಿ, ಮಹಾರಾಣಿ, ಯುವರಾಣಿ ಬರ್ತಾರೆ. ಅವನ್ನೆಲ್ಲ ನೋಡ್ತಾ ನೋಡ್ತಾ ಅವರ ಆ ಮೇಕಪ್ಪು, ಪೈತಲೆ ಬೊಟ್ಟು, ದೊಡ್ಡ ದೊಡ್ಡ ಜುಮುಕಿಗಳು, ಕಾಸಿನ ಸರ, ಸೊಂಟದ ಡಾಬು, ಗಲಗಲ ಅನ್ನೋ ಆ ಬಳೆಗಳು, ಮಿಣ 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 ಅಂತ ಮಿಂಚೋ ಆ ಸೀರೆ, ಮತ್ತೆ ದೊಡ್ಡ ದೊಡ್ಡ ಕಾಲ್ಗೆಜ್ಜೆಗಳು. ನಾನು ಯಾವಾಗ ಅದನ್ನೆಲ್ಲ ಹಾಕ್ಕೊಂಡು ಅವ್ರ ರೀತಿ ಆಗೋದು? ನನ್ನ ಚಿಕ್ಕ ವಯಸ್ಸಿನ ಕನಸು ಕನಸಾಗೇ ಉಳಿದಿದೆ. ಸಿನಿಮಾದ ಹೆಸರು ತಿರುಮಾಳ್ ಪೆರುಮೆ ಅಂತ. ಆ ಸಿನಿಮಾ ಕಥೆ ಏನಂತ ಹೇಳ್ಬೇಕಾದ್ರೆ, ಪೆರುಮಾಳ್ ಆಂಡಾಳನ್ನು ಮದುವೆ ಮಾಡ್ಕೊಂಡು ಹೋಗುವುದೇ ಕತೆ. ಆ ಸಿನಿಮಾ ನೋಡಿದ ಮೇಲೆ ನನ್ನನ್ನು ನಾನು ಆಂಡಾಳಾಗಿನೇ ಗುರ್ತಿಸ್ಕೊಂಡಿದ್ದೆ. ಇಡೀ ದೇವಸ್ಥಾನಗಳಕ್ಕೆಲ್ಲ ಹೋಗ್ತಾ ಇದೆ. ಅಲ್ಲಿ ದೇವರನ್ನ ನಮಸ್ಕಾರ ಮಾಡಕ್ಕಲ್ಲ, ಪೆರುಮಾಳ್ನ ನೋಡೋಕ್ಕೋಸ್ಕರ. ಯಾರೋ ಒಂದು ಸಾಹಿತ್ಯ ಪುಸ್ತಕದಲ್ಲಿ ಆಂಡಾಳ್ ಈ ರೀತಿ ಹೇಳಿದಲಂತ ಓದಿದಿರ ಜ್ಞಾಪಕ ನನಗೆ. ಆಂಡಾಳ್ ಹೇಳಿದಲಂತೆ, ಪೆರುಮಾಳ್ ತನ್ನನ್ನು ಮದುವೆ ಮಾಡಿಕೊಂಡಿಲ್ಲ ಅಂದ್ರೆ ತನ್ನ ಮೊಳೆಯನ್ನು ಕುಯಿಸ್ಕೊಳ್ತೀನಿ ಅಂತ ಹೇಳಿದಲಂತೆ. ನಾನು ಪೆರುಮಾಳ್ಕಾಗಿ ನನ್ನ ಲಿಂಗವನ್ನೇ ಕುಯಿಸ್ಕೊಂಡೆ. ಪೆರುಮಾಳ್ ಆಂಡಾಳನ್ನು ಮದುವೆ ಮಾಡ್ಕೊಂಡು ಹೋದ್ರು, ಆದ್ರೆ ನನ್ನನ್ನು ಇನ್ನೂ ಮದುವೆ ಮಾಡ್ಕೊಂಡು ಹೋಗ್ತಾನೆ ಇಲ್ಲ. ಈ ನನ್ನ ಸಣ್ಣ ವಯಸ್ಸು ಕನಸು ಕನಸಾಗಿ ಉಳಿದಿದೆ. ಆಸೆ ಇರುತ್ತೆ, ನಾನು ಇಂಜಿನಿಯರ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು, ನಾನು ಲಾಯರ್ ಆಗಬೇಕು ಅಂತ. ಮತ್ತು ನನ್ನ ಮನಸ್ಸಲ್ಲಿತ್ತು ಜೈಮಾಲಿನ ಥರ ಕ್ಯಾಬ್ರೆ ಡ್ಯಾನ್ಸರ್ ಆಗಬೇಕು ಅಂತ. ಗುರು ಶಿಷ್ಯರ ಪಿಕ್ಚರಲ್ಲಿ ನೀಲಿ ಕಚ್ಚೆ ಡ್ರೆಸ್ ಹಾಕ್ಕೊಂಡು ಬೆಳ್ಳಿ ಒಡವೆಗಳು ಹಾಕೊಂಡು ಕಾಣ್ತಾಳಲ್ಲ, ಆ ಜೈಮಾಲಿನಿ. ಜೈಮಾಲಿನಿ ನನ್ನ ಮನದಾಳದ ಕನಸು. ಪ್ರಿಯತಮ
ಚಿಕ್ಕ ವಯಸ್ಸಲ್ಲಿ ನನ್ನನ್ನು ಯಾರೂ ಪ್ರೀತಿ ಮಾಡ್ತಿರ್ಲಿಲ್ಲ. ನಾನು ಕವಿರತ್ನ ಕಾಳಿದಾಸ ಸಿನಿಮಾ ನೋಡಿದೆ. ಆ ಶಕುಂತಲ ಅವಳ ಸಂಗಾತಿಗೋಸ್ಕರ ಹುಡುಕಾಡ್ತಾ ಇದ್ಲು. ನಾನು ಅವಳ ಥರ ಬಟ್ಟೆ ಹಾಕೊಂಡ್ರೆ ನನಗೂ ಸಂಗಾತಿ ಸಿಗ್ಬೋದು ಅಂದ್ಕೊಂಡೆ. ಆ ಶಾಕುಂತಲ ನನ್ನ ನಿಜವಾದ ಕನಸು. ನಿಜವಾದ ಕನಸು. ಯಾಕೆ ಅಳ್ತಾ ಇದ್ದೀರಾ? ಬೆಟ್ಟ ಊರು ಹೋಗ್ತೈತೆ, ಕಾಡು ಬಾ ಅಂತೈತೆ. ಆ ದೇವ್ರನ್ನ ಕೇಳ್ಕತ್ತೀನಿ, ನಿಮ್ಮ ಕನಸೆಲ್ಲ ನೆನಸಾಗ್ಲಿ ಅಂತ ಕೇಳ್ಕತ್ತೀನಿ. ಅಯ್ಯೋ ಗುರುವೇ, ಅವರೆಲ್ಲ ಅವ್ರವ್ರ ಕನಸುಗಳನ್ನ ಹೇಳ್ಕೊಂಡ್ರು. ಆದರೆ ನಾನು ಎಲ್ಲಿ ಹೇಳಲಿ, ಯಾರಿಗೆ ಹೇಳಲಿ, ಹೇಗೆ ಹೇಳಲಿ? ಓಕೆ ಕಡೆಗೆ ಏ ತಲ್ಕಿ ಸಿದಕ್ಕೆ ಅಯ್ಯೋ ತಲ್ಕಿ. ಅಲ್ಲ, ಈ ಮುದುಕಿ ನಮ್ಮನ್ನ ಅಳ್ಸೋತಂತ ಚೆನ್ನಾಗಿ ಅಳಿಸ್ಬಿಟ್ಲು. ಆದ್ರೆ ಆ ತಲ್ತಿ ಮೇಲೆ ಮಾತ್ರ ಚೆನ್ನಾಗಿ ಜ್ಞಾಪ ಇಟ್ಕೊಂಡಿದ್ದಾಳೆ ನೋಡ್ರಿ. ಇವಳೇನಾದ್ರು ಸತ್ರೆ ಒಂದ್ 4 kg ಮಟನ್ ತಂದಿ ತಲ್ತಿ ಮಾಡಿ ಎಡೆದಿಟ್ಬಿಡ್ಬೇಕು. ಇಲ್ಲಾಂದ್ರೆ ದವಾಗಾರ ಬಂದು ಬೀಳ್ಕೊಳ್ಳೋ ಏನೋ ಗೊತ್ತಿಲ್ಲಮ್ಮ. ಕಾಲ, ಓ ಕಾಲ, ಓ, ಇದೊಂದ್ ದೆವ್ವ ಅಂದ್ರೆ ನಮ್ಮ ಮನೇಲಿ ಇನ್ನೊಂದು ದೊಡ್ಡ ದೆವ್ವ ಇದೆ. ಬಂದೆ ಇರ್ಮಗ. ಬೇಗಂ ಎಲ್ಲಿಗೆ ಹೊರಟೆ? ನಾನು ಅಡ್ಗೆಗೆಲ್ಲ ರೆಡಿ ಮಾಡಿದ್ದೀನಿ. ದಾದಿಗೂ ನಾನಿಗೂ ಸ್ನಾನಕ್ಕೆ ನೀರು ಕಾಯಿಸ್ಬಿಡು ಹೋಗು. ಬೇಗಂ, ಮನೇಲಿ ಏನಾರು ಕೆಲಸ ಇದೇನೆ ಹೊರಗಡೆ ಹೋಗ್ಬಿಡ್ತೀಯ. ತಗೋ, ಈ ನೀರನ್ನ ತಗೊಂಡೋಗಿ ಅಲ್ಲಿ ಹಾಕ್ಬಿಟ್ಟು ಹೋಗ್ಬಿಡು. ಅರೆ, ಮನೆಗೆ ಯಾರು ಬರಬಾರ್ದು. ಆ ನೀರ್ನ ತಕೊಂಡೋಗಿ ಹಾಕಕ್ಕೆ ನಿನ್ಕೇನ್ ಕೇಳಿ ಬಂತು? ಬೇಗ, ನಿನ್ ಮನ್ಸಲ್ಲಿ ಏನಿದೆ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ನೋಡು, ನಾನು ಬೆಂಗಳೂರಿಗೆ ಬಂದು 45-50 ವರ್ಷ ಆಯ್ತು. ಇಷ್ಟು ವರ್ಷದಲ್ಲಿ ಜನರ ಬಗ್ಗೆ ಚೆನ್ನಾಗಿ ನಾನು ಅರ್ಥನ ಮಾಡ್ಕೊಂಡಿದ್ದೀನಿ. ಒಂದು ಮಾತ್ರ ನಿಜ, ಯಾರ ಐಡೆಂಟಿಟಿ ನಾನು ಕೇಳಲಿಕ್ಕೆ ಹೋಗೋದಿಲ್ಲ. ಅವರವರ ಐಡೆಂಟಿಟಿ ಅವರವರೇ ಹೇಳ್ಕೋಬೇಕು. ಎರಡೂವರೆ ವರ್ಷದ ಮಗು ಕಂಪ್ಲೇನ್, 6 ವರ್ಷದ ಮಗ ಬಲ್ಗೈಲಿ, 10 ವರ್ಷದ ಮಗಳು ಎಡಗೈಲಿ. ಮನೆ ಬಿಟ್ಟು ಬಂದೆ ಬರೀ ಗೈಲಿ. ನಿಮಗೆ ಗೊತ್ತು ಒಂದು ಹೆಂಡತಿ ಬಾಳೋದು ಎಷ್ಟು ಕಷ್ಟ ಅಂದ್ಬಿಟ್ಟು ಅಂತ. ಮನೆ ಬಾಡಿಗೆ ಕೇಳಕ್ ಹೋದ್ರೆ ಗಂಡ ಏನಮ್ಮ ಇಲ್ಲಾಂದ್ರೆ ಮನೆ ಕೊಡಲ್ಲ. ಮಕ್ಕಳು ಅಡ್ಮಿಷನ್ಗೆ ಹೋದ್ರೆ ಫಾದರ್ಸ್ ನೇಮ್ ಕಂಪಲ್ಸರಿ, ಇನ್ಶಲ್ಲ ಒಂದೇ. ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಸಕ್ ಹೋದ್ರೆ ಗಂಡನ ಇನ್ಕಮ್ ಬೇಕು. ಇಲ್ದಿರೋ ಗಂಡನ ಎಲ್ಲಿಂದ ತರಲಿ? ನಂದಿದೆ, ಇನ್ಕಮ್ ಇದೆ ಸರ್, ನನ್ನ ಹೆಸರು ಹಾಕಿ ಅಂದ್ರೆ ಸಿಸ್ಟಮ್ ತಗೊಳಲ್ವಂತೆ. ಅಂದ್ರೆ ಈ ಸಿಸ್ಟಮ್ ಕೇಳಲ್ವಂತೆ. ಹೆಜ್ಜೆಗೂ ನೋವು ಕಷ್ಟ ಅದನ್ನೆಲ್ಲ ಮೆಟ್ಟಿ ನಿಂತು ನನ್ನ ಮಕ್ಕಳನ್ನ ಇವತ್ತು ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ, ಕ್ರಿಯೇಟರ್ ಆಗಿ ಬೆಳೆಸಿದ್ದೀನಿ.
ಹುಟ್ಟಿದ ನನ್ನನ್ನು ಎಷ್ಟೋ ಜನರು ಅವನು ಎಂದರು. ಅವಳಾಗಿ ಹುಟ್ಟಿದ ನನ್ನನ್ನು ಎಷ್ಟೋ ಜನರು ಅವನು ಎಂದರು. ಕಾರಣ ನನ್ನ ವೇಷಭೂಷಣಗಳು. ನನಗೇನೋ ಖುಷಿ, ಆದರೆ ನಾನು ಹೇಳುತ್ತಿದ್ದುದು ಅವನಲ್ಲ, ಅವಳು. ಅವಳಿಗೂ ಅವನಿಗೂ ಎಷ್ಟೋ ಅಂತರವಿದೆ. ಅದು ಮೊಲೆನ, ಮೀಸೆನ, ಪರಿಸ್ಥಿತಿನ, ಭಾವನೆನ. ಅವಳಾದಾಗ ಅಮ್ಮನಾದೆ, ಅವನಾದಾಗ ಅಪ್ಪನಾದೆ. ಈ ಎರಡು ಆತ್ಮಗಳನ್ನು ಒಂದು ದೇಹದಲ್ಲಿ ಇಟ್ಕೊಂಡು ತೊಳಲಾಡ್ತಾ ಇದ್ದೀನಿ. ಅದಕ್ಕೆ ಅರ್ಧನಾರೇಶ್ವರನಾದೆ. ಅದಕ್ಕೆ ಅಲ್ವ ಮಮ್ಮಿ ನಾನು ಯಾವಾಗಲೂ ನಿನ್ನ ಜೊತೆಲೇ ಇರೋದು. ನಾನಿ, ನೀವಿಲ್ದಿರುವಾಗ ನಿಮ್ಮ ಬಾತ್ರೂಮ್ನ ಯಾರೋ ಯೂಸ್ ಮಾಡಿದ್ದಾರೆ. ನನಗೇನೋ ಆ ಚಾಂದಿ ಮೇಲೆ ಡೌಟು. ಹೌದೇ ಅಲ್ವಾ? ಇದು ಶುದ್ಧ ಕೂದಲು ನೋಡಿ, ಎಲ್ಲ ಹಂಗೆ ಬಿದ್ದಿದೆ. ಚಿಚಿ 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 ಚಿಚಿ. ಬಾತ್ರೂಮ್ ಒಳಗಡೆ ಬಂದ ತಕ್ಷಣ ಉಚ್ಚೆ ವಾಸನೆ. ಎಣಗರ ಉಚ್ಚೆ ಹೋದ್ರೆ ಸರಿಯಾಗಿ ನೀರು ಹೆಂಗಿಲ್ಲವಾ? ಏನು ಎಣಗರಮ್ಮ? ए प्रियंका, जल्दी जल्दी पानी ना के आजा बेटा, कभी देखे तो कपड़ा धोते रहता। मैं नाले के लिए जाना, जल्दी आना, वो सब गड़ी करके। ಸ್ನಾನ ಮಾಡಿದ್ದಾರೆ, ಆ ಶಾಂಪು ಕವರ್ ಎಲ್ಲ ಅಲ್ಲಲ್ಲಲ್ಲೇ ಬಿಸಾಕಿದ್ದಾರೆ. ಕೊಳೆ ಬಟ್ಟೆ ಸಹ ಎತ್ತಿಲ್ಲ. ಏನಮ್ಮ ಇವ್ರದ್ದು ನಾಟಕ. ಅಯ್ಯೋ, ಇಷ್ಟು ಗಬ್ಬಿದ್ರೂ ಚೆನ್ನಾಗೇನೆ ಸ್ನಾನ ಮಾಡ್ಕೋಬೇಕು. ನಾನಿ, ಇದೇನಿದು ನಿಮ್ ಬೆನ್ ಮೇಲೆ ಇಷ್ಟೊಂದು ಮಾರ್ಕ್ಗಳು? ಸಮಗೆರೆ ಮಗ, ಇದು ಬಂದ್ಬಿಟ್ಟು ಬೆಂಗಳೂರಲ್ಲಿ ನೀರು ತಂದಕ್ಕೆ ಹೋಗಿರೋದು, ನೀರು ತಂದಿದ್ದಲ್ಲಿ. ಇದು ಬಂದ್ಬಿಟ್ಟು ಮಾಗಡಿ ರೋಡಲ್ಲಿ ಕೂತಿರೋದು. ಇದು ಮೆಜೆಸ್ಟಿಕಲ್ಲಿ ನಾನು ಪತ್ತಿಸ್ಕೊಳ್ಳಿಲ್ಲ ಅಂದ್ಬಿಟ್ಟು ಇಲ್ಲಿ ಚಾಪ್ನಲ್ಲಿ ಬೀಳ ಪತ್ತಿಗಳು ಚುಚ್ಚಿರೋದು ನೋಡ್ದಾಗ. ಸನ್ಮಾರ್ಕ್ಸ್ ರೋಡ್ ಸೂಳೆ ಸರ್ಕಲ್ ಅಲ್ಲಿ ಗಿರಾಕಿಗಾಗಿ ನಾನು ಕಾಯ್ತಾ ಇದ್ದೆ. ಇವನ ಒಬ್ಬ ಪೋಳಿ ಹುಡುಗ ಫ್ರೀಯಾಗಿ ಬರ್ತೀಯಾ ಅಂತ ಕರ್ದ. ಹೋಗಲ್ಲ ಅನ್ನಿದ ಮಾತಿಗೆ ಹಿಂದುಗಡೆಯಿಂದ ಚಾಕು ಎಳ್ಕೊಂಡು ಬಂದು ಮೊಕ್ಕಕ್ಕೆ ಹಾಕಕ್ಕೆ ಬಂದ್ಬಿಟ್ಟ. ಕೈನ ಅಡ್ಡಿ ಮಾಡಿ ಒಂದು ತಲ್ಲದಿನ್ ನೋಡು. ಆವಾಗ ಕೈನಲ್ಲಿ ಬಿದ್ದಿರುವ ಮಾರ್ಕ್ ಇದು. ಇದೇ ಆ ಮಾರ್ಕ್. ಮನೆಗೆ ಹೋಗೋಣ ಅಂತ ಮೆಜೆಸ್ಟಿಕ್ ಅಲ್ಲಿ ಬಸ್ಗೋಸ್ಕರ ಕಾಯ್ಕೊಂಡು ನಿಂತಿದ್ದೆ. ಒಬ್ಬ ರೌಡಿ ನನ್ನ ಫಾಲೋ ಮಾಡಿ ಬ್ಲೇಡಿಂದ ಇಲ್ಲಿ ಗೆಳೆಯೋ ಮಾರ್ಕ್ನ ಇಲ್ಲಿ ಹಾಕ್ಬಿಟ್ಟು ಹೋಗ್ಬಿಟ್ಟ ಬೇವರ್ಸಿ. ಮಹದೇವಪುರ ಅಮಾಮಲ್ಲಿದ್ದೆ. ಒಬ್ಬ ಕುಡಿಕಾರ ನನ್ನ ಮಗ ಬಂದ್ಬಿಟ್ಟು ರೋಲ್ ಕಾಲ್ ಕೊಡು ಅಂತಾನೆ. ಇಲ್ಲ ಅಂದಿದ್ದಕ್ಕೆ ಅಲ್ಲೇ ಬಿದ್ದಿದ್ದು ಒಂದು ಬಾಟ್ಲಿ ಎತ್ತಿ ಒಡೆದು ಚುಚ್ಚಿರೋ ನಿಶಾನಿ ಇದು. ಮಗ ಸರವಣ, ಮಾಗಡಿ ರೋಡ್ ಪೊಲೀಸ್ ಸ್ಟೇಷನಲ್ಲಿ ನನ್ಗೆ 2 ಕಂಬಿನಿ ಹಿಡಿಸ್ಬಿಟ್ಟು ಫಟ 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 ಅಂತ ಹೊಡೆದ್ರು ಮಗ. ಕಪನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ನಲ್ಲಿ ಇನ್ಸ್ಪೆಕ್ಟರ್ ಒಂದು ರೂಮ್ ಬಳಿ ನನ್ನ ಕರ್ಕೊಂಡು ಹೋದ್ರು. ಆ ರೂಮ್ ಒಳಗಡೆ ಒಂದು ಸೆಲ್ ಇತ್ತು. ಆ ಸೆಲ್ ಒಳಗಡೆ ಒಬ್ಬನ ಜಡ್ಡಿ ಹಾಕಿ ಗೂಡು ಹಾಕಿದ್ರು. ಅವನ ಮುಂದೆ ಮೈನಲ್ಲಿ ಚೂರು ಬಟ್ಟೆ ಇಲ್ಲದೆ ಬೆತ್ತಲೆ ಮಾಡಿ ನಿಲ್ಸಿದ್ರು. ಈ ಪೊಲೀಸ್ ಅವರಿಗೆ ರೌಡಿಗಳಿಗೆ ನಮ್ಮನ್ನ ಒಡೆದರೆ ಪಡೆದರೆ ಕೇಳಲಿಕ್ಕೆ ಯಾರು ಬರಲ್ಲ ಅಂತ ಅಹಂಕಾರ. ಕೊನೆಗೆ ಇರುವುದು ಈ ಮಾರ್ಕ್ಗಳು. ಈ ಮಾರ್ಕ್ಗಳು ಹೇಳುತ್ತೆ ನಮ್ಮ ಒಬ್ಬರೊಬ್ಬರು ಕಥೆಗಳನ್ನು. ನಮ್ಮಲ್ಲಿ ನಿರ್ವಾಣ ಅಂತ ಮಾಡಿಸ್ಕೊತಾರೆ. ಇವಾಗ ಡಾಕ್ಟರ್ ಹತ್ರ ಹೋಗಿ ನೋವೇ ಇಲ್ದಂಗೆ ಮಾಡಿಸ್ಕೊಂಡು ಬರ್ತಾರೆ. ನಮ್ಮ ಕಾಲದಲ್ಲಿ ದಾಯಮ್ಮ ನಿರ್ವಾಣ ಅಂತ ಹೇಳ್ತೀವಿ. ಅದು ನಮ್ಮ ಕೈಯಿಂದ ನಾವೇ ಮಾಡ್ಕೊಳ್ಳೋ ಅಂಥದ್ದು. ಆ ನೋವು ಆ ದೇವ್ರಿಗೆ ಮುಟ್ಟಬೇಕು. ಊರುಕೆರಿಗೆ ಹೋಗೋಣ ಅಂತ ಒಂದು ಬಸ್ ಸ್ಟ್ಯಾಂಡ್ ಕಡೆ ಹೋಗಂಗಿಲ್ಲ. ಹೊಸ ಫಿಲಿಂ ರಿಲೀಸ್ ಆಗಿದೆ ಅಂತ ಥಿಯೇಟರ್ ಪಕ್ಕ ಹೋಗಂಗೇ ಇಲ್ಲ ನಾವು. ಪೊಲೀಸ್ನವರು ನಮ್ಮನ್ನ ಅದಕ್ಕೇ ಬಂದಿದ್ದಾರೆ ಇವರು ಅಂತ ಹೊಡೆದು 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 ಕಳಿಸ್ತಾರೆ. ಅಂದಾಗ ಇದನ್ನೆಲ್ಲ ನೋಡ್ತಾ ಇದ್ರೆ ಬೆಂಗಳೂರು ಮ್ಯಾಪೇ ನಿಮ್ಮ ಮೈ ಮೇಲೆ ಇದೆ. ಅದು ಕಾಲ್ ಮೇಲೆ, ನಿಮ್ಮ ತೊಡೆ ಮೇಲೆ, ನಿಮ್ಮ ಸೊಂಟದ ಮೇಲೆ, ನಿಮ್ಮ ಎದೆ ಮೇಲೆ, ನಿಮ್ಮ ಬೆನ್ನ ಮೇಲೆ. ನಾನು ಇಷ್ಟು ವರ್ಷ ನಿಮಗೆ ಹೆಂಗೆ ಬೇಕೋ ಆ ಥರ ಎಲ್ಲ ಬಾಡಿ ಬದುಕಿ
ಇಲ್ಲಿ ಬಂದು ಇಷ್ಟು ಶಾಂತವಾಗಿ ಕೂತ್ಕೊಂಡಿದ್ದೀರಲ್ಲ, ಅದೊಂದೇ ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಈಗ ಬರ್ತಾ ಇರೋ ನಮ್ಮ ಸಮುದಾಯದವರು ಈ ಕೋತಿ, ಡಿಡಿ, ಬೈಸೆಕ್ಷಲ್ಲು, F2M, ಮಂಗಳಮುಖಿ, ಕಿನ್ನರು, ಗೆ ಇವರೆಲ್ಲ ಸ್ವಲ್ಪ ದಿವಸಕ್ಕೆ ಮಟ್ಟಿಗೆ ಅವ್ರ ಜೀವನನ ಗಟ್ಟಿಗೆ ಹಿಡ್ಕೊಂಡಿರ್ತಾರೆ. ಇನ್ನೂ ಸ್ವಲ್ಪ ದಿವಸದಲ್ಲಿ ಹೋಗಿ ನೋಡಕ್ ಹೋದ್ರೆ ಸತ್ತೋಗಿರ್ತಾರೆ. ಅದು ಆತ್ಮಹತ್ಯೆ. ಆತ್ಮಹತ್ಯೆ. ನನ್ನ ಸೇಲ ಫಮಿಲಾ ಕಪ್ಪಗಿದ್ರೇನು ಎಷ್ಟು ಲಕ್ಷಣವಾಗಿದ್ದಳು ಗೊತ್ತಾ ಅವಳು. ಕೇವಲ ಅವಳು ಸಾಯುವಾಗ ಬೇರೆ 24 ವರ್ಷನೇ. ಅಷ್ಟು ಸಣ್ಣ ವಯಸ್ಸಲ್ಲಿ ನನ್ನ ಬಿಟ್ಬಿಟ್ಟು ಹೋಗ್ಬಾರ್ದಾಯ್ತು ಅವಳು. ಕೃಷ್ಟಿ ರುಕ್ಮಿಣಿ ಒಬ್ರಿಗೊಬ್ರು ಸುಟ್ಕೊಂಡು ಬೂದಿ ಆಗೋದು. ಆತ್ಮಹತ್ಯ. ನಮ್ಮ ಪ್ರವೀಣ್ ಇತ್ತೀಚೆಗಷ್ಟೇ ಬಂದ, ನಕ್ಷತ್ರ ತರ ಬಂದ, ನಕ್ಷತ್ರ ತರ ಹೋದ. ಆ ಕೃಷ್ಣಮೂರ್ತಿ ಅವನ ಐಡೆಂಟಿಟಿನ ಹೇಳ್ಕೊಂಡು ಅವನು ಮುಂದೆ ಬಂದ. ಆದ್ರೆ ಅಲ್ಪ ಇಷ್ಟಲ್ಲಿ ಈ ಥರ ಸೂಸೈಡ್ ಮಾಡ್ಕೊಂಡ್ಬಿಟ್ಟ. ನಾನು ನಿಮ್ಮನ್ನೊಂದು ಮಾತು ಕೇಳ್ತೀನಿ, ಏನ್ ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಪಾಂಪತ್ತಿ, ನೀವು ಯಾವಾಗ್ಲಾದ್ರೂ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಟ್ಟಿದ್ರಾ? ಏನಮ್ಮ ನಾನು ಏನು ಹೇಳೇನೋ ನಗ್ತಾನೇ ಇರ್ತೀರಲ್ಲ. ಅಲ್ಲಮ್ಮ, ಮನ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ. ಅಯ್ಯೋ ಹೋಗಿಮ್ಮ, ಇನ್ ಮುಂದೆ ನಾನು ಏನೇನು ಕೇಳಲ್ಲ. ನಡಿ ಪಾವಿಗಳ. ಒಂದು 21-22 ವಯಸ್ಸಲ್ಲಿ ನನಗೆ ಆಲೋಚನೆ ಬಂದಿತ್ತು. ನೀವು मेरा उम्र 18 साल की थी। उस वक्त मैंने भी आत्महत्या करने के लिए सोचा। ನನಗೂ 16 ವಯಸ್ಸಲ್ಲಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನನಗೂ ಅನಿಸಿತ್ತು ಬಾನು. ಎಲ್ಲರಿಗೂ ಪ್ರೀತಿ ಆಗೋ ಥರ ನನಗೂ ಪ್ರೀತಿ ಆಯಿತು. ಆ ಪ್ರೀತಿಯಿಂದ ನನ್ನ ಅಕ್ಕನ ದೂರ ಮಾಡಿಕೊಂಡೆ, ನನ್ನ ಬಾಯಿಗಳನ್ನ ದೂರ ಮಾಡ್ಕೊಂಡೆ, ನನ್ನ ಗುರು ಕೂಡ ದೂರ ಮಾಡಿಕೊಂಡೆ. ಆದರೂ ನಾವಿಬ್ರು ಗಂಡ ಹೆಂಡತಿ ಥರ ಚೆನ್ನಾಗೇ ಇತ್ತು. ಇದ್ದಕ್ಕಿದ್ದಂಗೆ ಒಂದು ವಾರ ಮನೆಗೆ ಬರ್ದೆ ಹೋಗೋದ ಮೂದೇವಿ. ಒಂದು ದಿವಸ ನೋಡಿದೆ, 2 ದಿವಸ ನೋಡಿದೆ. ನನ್ನ ಜೊತೆಲಿ ಇದ್ದೋದು ನನ್ನ ಗೆಳತಿ ಒಬ್ಳು ಬಂದು ಹೇಳಿದ್ರು, ಲೇ ಬಾನು, ನಿನ್ನ ಜೊತೆ ಒಂದು ಹುಡುಗನ್ ಮಾಡಿಕೊಂಡಿದ್ದಲ್ಲ, ಅವ್ನಿಗೆ ಮದುವೆ ಆಗೋಯ್ತು ಅಂತ. ಇತ್ತ ಏನ್ ಮಾಡ್ಲಿ, ಅಕ್ಕನ ಮನೆಗೂ ಹೋಗಕ್ಕಾಗಲ್ಲ, ಗುರು ಮನೆಗೂ ಹೋಗಕ್ಕಾಗಲ್ಲ, ಗುರು ಬಾಯಿ ಮನೆಗೂ ಹೋಗಕ್ಕಾಗ್ತಾ ಇಲ್ಲ. ಇರ್ಲಿ ಅಂತ ನಮ್ಮ ಗುರು ಮನೆಗೆ ಹೋದೆ. ನಮ್ಮ ಗುರು ಅಂದ್ರು, ನಾನು ಅವತ್ತೇ ಹೇಳಿಲ್ವಾ ಮಗ, ಈ ಗಂಡಸರ ಸವಾಸ ಇಲ್ಲ ನಮಗಲ್ಲ ಅಂತ. ಓ ಅಂತ ಕ್ಯಾಕಸ್ ಹೋಗಿದ್ಲು. ನಾನು ಇನ್ನು ಬದುಕಿರ್ಲೇಬಾರ್ದು, ಸೀಮೆಣ್ಣೆ ಬೇಕಂಡು ಸತ್ತೋಗ್ಬಿಡೋಣ ಅಂತ ಹೋದೆ. ನಮ್ಮ ಗುರು ಬಂದು ಪಟ್ಟಂತ ಕೈ ಹಿಡ್ಕೊಂಡ್ರು. ಹಿಂಗೆಲ್ಲ ಸಾಯಪ್ಪ ಮಗ, ನಾನು ಇಷ್ಟೆಲ್ಲ ಕಷ್ಟಪಟ್ಟು ಬದಲಾಗಿರೋದು. ಅವನು ಯಾವನೋ ಗಂಡಸ್ಗೆ ಹೋಗ್ಸರ, ನೀನ್ ಯಾಕೆ ಸಾಯ್ತೀಯ ಮಗ, ಬೇಡ ಮಗ ಈ ತೀರ್ಮಾನ ಅಂದ್ರು. ನನಗೆ ಪಟ್ಟಂತ ಜ್ಞಾನೋದಯ ಆಯ್ತು. ಹೌದು, ನಮ್ಮ ಗುರು ಹೇಳ್ತಿರೋ ಮಾತು ನಿಜ. ಅವನು ಮದುವೆ ಮಾಡ್ಕೊಂಡು ಮಕ್ಳು ಹುಟ್ಟಿಸ್ಕೊಂಡು ಅವನು ಚೆನ್ನಾಗಿರ್ತಾನೆ, ನಾನು ಯಾಕೆ ಸಾಯ್ಬೇಕು? ಇಲ್ಲ, ಇನ್ಮೇಲೆ ನನ್ಗೋಸ್ಕರ ನಾನು ಬದುಕೋಣ, ನನ್ನ ನಾನು ಪ್ರೀತಿಸೋಣ ಅಂತ ತೀರ್ಮಾನ ಮಾಡಿದೆ. ನೀವು 16-17 साल की उम्र थी मेरा। उस वक्त मैंने मुंबई में थी, मेरे गुरु का साथ। 2 साल कमाई दी मैंने उनको, 2 साल तक। 2 साल का बाद है ना, मेरे गुरु से पूछी, गुरु 2 साल कमाई दी ना मैंने, अभी तो मेरे को ऑपरेशन करवा देना। मेरे गुरु बोली, जा रे जा, अभी तो हिजड़ों में आया तू, इतना जल्दी तेरे को निर्वाण मांगता क्या? जा अपना काम धंधा देख। मैं सब चिल्लाने लगी। वो 2 साल के अंदर है ना, और 2 नया हिजड़े आया, उनमें से एक को फट से निर्वाण करा दिया मेरे गुरु। फिर से मेरे गुरु से पूछी, गुरु वो लोग तो अभी तो आया, उसको इतना जल्दी ऑपरेशन करवा दिया, मैं 2-3 साल से कमाई दे रही ना गुरु, मेरे को भेजो। बोली तो मेरे गुरु बोली, अरे जा रे जा, वो तो पदाई बस्ती में जाने वाला हिजड़ा, रोज को 100, 200, 300 रुपए लाके देता, तू क्या देता रे? काली मांगने को जाता, 20-25 रुपए देता, जा 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 बोलने लगी। वो नया नया निर्वाण हुआ ना, वो हिजड़ा मेरे को देख के इतराते थे, ये देख
यूं यूं दिखाता। मेरा दिल को तो इतना दुख हुआ, मैं कहीं भी जाके डूब के मर जाऊं, कहीं गाड़ी के नीचे चले जाऊं। उस वक्त मैंने भी आत्महत्या करने के लिए सोची। ಲಕ್ಷ್ಮಿ ಅಕ್ಕ, ಬಾನು, ನಿಮ್ಮ ಕಥೆನ ನೀವು ಹೇಳ್ಕೊಂಡಿದ್ದೀರಾ, ನನ್ನ ಕಥೆನ ಕೇಳಿ. ಎಂ ಜಿ ರೋಡ್ ಬಿರ್ಗಾ ರೋಡಲ್ಲಿ ಸೆಕ್ಸ್ ವರ್ಕ್ ಮಾಡಿ ಹಣ ಸಂಪಾದನೆ ಮಾಡಿ ತಗೊಂಡೋಗಿ ನಮ್ಮ ಅಪ್ಪನ ಕೈಗೆ ಕೊಟ್ಟಿದ್ದೆ. ನಮ್ಮ ಅಪ್ಪನ ಏನು ಮಾಡಿದನು ಗೊತ್ತಾ? ಹಳೆ ಮನೆಯನ್ನು ಒಡೆದಾಕಿ ಹೊಸ ಮನೆಯಾಗಿ ಆಲ್ಟ್ರೇಷನ್ ಮಾಡಿ ಕಟ್ಕೊಂಡ್ರು. ಆ ಮನೆಯನ್ನು ನನ್ನ ಹೆಸರಲ್ಲಿ ಉಯಿಲ್ ಬರೆದು ಕೊಟ್ಟಿದ್ರು. ಆ ಸಮಯದಲ್ಲಿ ಉಯಿಲ್ ಬಗ್ಗೆ ನನಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ. ಉಯಿಲ್ ಅಂತ ಹೇಳಿದ್ರೆ ನಮ್ಮ ಅಪ್ಪ ಸಾಯಕ್ಕೆ ಮುಂಚೆ ಕೊನೆ ಉಯಿಲ್ ಯಾವುದು ಬರೀತಾರೋ ಅದನ್ನೇ ಸೈ ಆಗುತ್ತಂತೆ. ನಮ್ಮ ಅಪ್ಪನ ಹೇಳಿದನಂತೆ ನಮ್ಮ ಅಣ್ಣನ ಹತ್ರ, ಇವನು ಹೆಣಗ, ಇವನಿಗೆ ಗಂಡ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಮರಿ ಇಲ್ಲ, ಏನೋ ದುಡ್ಡು ಕೊಟ್ಟಿದ್ದನಕ್ಕೋಸ್ಕರ ಒಂದು ಹೆಸರಕ್ಕಾಗಿ ಉಯಿಲ್ ಬರೆದು ಕೊಟ್ಟಿದ್ದೀನಿ, ನಾನು ಸಾಯಕ್ಕೆ ಮುಂಚೆ ಇನ್ನೊಂದು ಉಯಿಲ್ ಬರೆದು ಬಿಡ್ತೀನಿ ನಮ್ಮ ಮೊಮ್ಮಗನ ಹೆಸರಲ್ಲಿ ಅಂತ. ವಿಷಯ ಗೊತ್ತಾಯ್ತು ನನಗೆ. ನಮ್ಮ ಅಪ್ಪನ ಹತ್ರ ಹೋಗಿ ನಾನು ಕೇಳಿದೆ, ಏನಪ್ಪ ಮೊಮ್ಮಗನ ಹೆಸರಿನಲ್ಲಿ ಮನೆ ಬರೀತೀರಂತಲ್ಲ, ಹಂಗಂದ್ರೆ ನಾನು ಕಷ್ಟಪಟ್ಟು ತಕೊಂಡು ಬಂದಿರುವ ದುಡ್ಡಿಗೆ ಏನಪ್ಪಾ ಹೇಳ್ತೀರಂತ ಕೇಳಕ್ ಹೋದ್ರೆ, ದುಡ್ಡ ಯಾವ ದುಡ್ಡು, ಯಾವಾಗ ಕೊಟ್ಟಿದೀಯಾ, ಯಾರು ಸಾಕ್ಷಿ ಅನ್ಬಿಟ್ರು. ಯಾರು ಸಾಕ್ಷಿನ? ನೀವು ಮನೆ ಕಟ್ಟಿದಿರಲ್ಲ, ಆ ಮನೆನ ಒಂದೊಂದು ಇಟ್ಟಿಗೆಯನ್ನು ಕೇಳಿ ಅದು ಹೇಳುತ್ತೆ ಸಾಕ್ಷಿ. ಆ ದುಡ್ಡನ್ನ ಯಾವ ರೀತಿ ನಾನು ಸಂಪಾದನೆ ಮಾಡ್ಕೊಂಡು ಬಂದು ನಿಮ್ ಕೈಗೆ ಕೊಟ್ಟಿದ್ದೀನಿ ಅಂತ ಗೊತ್ತಾಗುತ್ತೆ. ಎಂ ಜಿ ರೋಡಲ್ಲಿ ಬಿರ್ಗಾ ರೋಡಲ್ಲಿ ಹೋಗಿ ಸೆಕ್ಸ್ ವರ್ಕ್ ಆಗಿ ನಿಂತ್ಕೊಂಡ್ರೆ ಪೊಲೀಸ್ ಹತ್ರನೋ ರೌಡಿಗಳ ಹತ್ರನೋ ಏಟು ತಿನ್ಕೊಂಡು ಕಷ್ಟಪಟ್ಟು ಆ ದುಡ್ಡನ್ನ ತಂದು ನಿನ್ ಕೈಗೆ ಕೊಟ್ಟಿರುವುದು. ಈ ಸಮಾಜ ನನ್ಗೆ ಇಟ್ಟಿರುವ ಹೆಸರು ಸೂಳೆ ಅಂತ. ಸೂಳೆಗಾರಿ ಕೆಲಸ ಮಾಡಿ ತಂದು ಕೊಟ್ಟಿರುವ ದುಡ್ಡನ್ನ ಇಸ್ಕೊಂಡು ನೀನ್ ಇಲ್ಲ ಅಂತ ಹೇಳ್ತೀಯಲ್ಲ, ಇದೇ ಸಮಾಜ ನಿನಗೇನ್ ಹೆಸರು ಹೇಳುತ್ತೆ ಅಂತ ಕೋಪದಲ್ಲಿ ಮಾತಾಡ್ಬಿಟ್ಟು ಮನೆ ಒಳಗಡೆ 15 ಲೀಟ್ರು ಕೇನಲ್ಲಿ ಸೀಮೆನ ಇತ್ತು, ಕೈನಲ್ಲಿ ತಗೊಂಡೆ, ಮನೆಯಿಂದ ಈಚೆ ಬಂದೆ, ಫುಲ್ ಬಾಡಿನಲ್ಲಿ ಉಯ್ಕೊಂಡ್ಬಿಟ್ಟಿದ್ದೆ. ದೇವರ ಹಣೆಗೆ ಬಾನು, ಆವತ್ತು ಮಾತ್ರ ಏನಾದ್ರು ಬೆಂಕಿ ಪಟ್ಟಣ ಸಿಕ್ಬಿಟ್ಟಿದ್ರೆ ನಾನಿವತ್ತು ನಿಮ್ಮ ಜೊತೆಗಿಲ್ಲ. ನಮ್ಮಮ್ಮ, ನಮ್ಮ ಅಪ್ಪ, ನಮ್ಮ ಅಣ್ಣ, ನಮ್ಮ ಅಕ್ಕ ಎಲ್ರು ಆರಾಮಾಗಿ ಕುತ್ಕೊಂಡು ಟಿವಿ ನೋಡ್ತಾ ಇದ್ದಾರೆ, ಏನು ನಡೆದಿಲ್ಲ ತಂಗೆ. ಅವ್ರಿಗೆಲ್ಲ ನಾನು ಸಾಯ್ಬೇಕು ಅಂತಾನೆ ಅನಿಸಿತ್ತು ಬಾನು. ಇವರೆಲ್ಲ ನಾನು ಸಾಯ್ಬೇಕು ಅಂತಾನೆ ಕಾಯ್ತಾ ಇದ್ದಾರೆ ಅಂದ್ಬಿಟ್ಟು ಮನೆಯಿಂದ ಈಚೆ ಹೋದೆ. ಬ್ಯಾಕ್ ಸೈಡು ನಲ್ಲಿ ಪೈಪ್ ಇತ್ತು, ಆ ಪೈಪ್ನ ಓಪನ್ ಮಾಡಿದೆ, ನೀರು ಬಂತು. ಕೆಳಗಡೆ ಕೂತ್ಕೊಂಡು ನನ್ನನ್ನು ನಾನು ತಣ್ಣಗ ಮಾಡ್ಕೊಂಡ್ಬಿಟ್ಟಿದ್ದೆ. ಜಿಲ್ಲು ಮಗ, ಜಿಲ್ಲು, ಗುರು, ನನ್ನನ್ನು ನೋಡ್ಕೊಳಕ್ ನೀನಿದ್ದೆ, ಆದ್ರೆ ನನ್ನ ಚೇಲನ್ ನೋಡ್ಕೊಳಕ್ಕೆ ಚಾಂದಿನಿ, ನಿನ್ನನ್ನು ಈ ಮನೆಗೆ ಕರ್ಕೊಂಡು ಬರುವಾಗ ನೀನ್ ಕೈ ಹಿಡಿದು ನನ್ನ ಕೈಗೆ ಕೊಟ್ಟಿದ್ದೆ. ಯಾಕೆ ಗೊತ್ತಾ? ಚಾಂದಿನಿ ಯಾವ ರೀತಿ ನಾನು ಒಳ್ಳೆಯದಕ್ಕೆಲ್ಲ ನೋಡಿ ನೋಡ್ಕೊಂಡಿದ್ದೀನೋ ಅದೇ ರೀತಿ ನಿನ್ನನ್ನು ನೋಡ್ಕೊಳ್ತೀನಿ ಅಂತ. ನಮ್ಮ ಮನೆಯಲ್ಲಿ ನಿನ್ನನ್ನು ನೋಡಿ ನೀನು ಹಿಂಗೆ ಅಂತ ಹೇಳಿ ತಮಾಷೆ ಮಾಡಿರ್ಬೋದು, ಮಾಡಿರ್ಬೋದು. ಈ ಸಮಾಜದಲ್ಲಿ ಕೂಡ ನಿನ್ನನ್ನು ನೋಡಿ ಗೇಲಿ ಮಾಡಿ ತಮಾಷೆ ಮಾಡಿರ್ಬೋದು. ಎಲ್ಲರಿಗೂ ನಮ್ಮ ಐಡೆಂಟಿಟಿನ ಪ್ರತಿಕ್ರಮ ಹೇಳಬೇಕು ಅಂತ ಅವಶ್ಯಕತೆ ಇಲ್ಲ. ಆದ್ರೆ ನಮ್ಮ ಮನೆಯಲ್ಲಿ ನಾನಿದ್ದಾರೆ, ನಿನ್ನ ಕಾಲಗೂ ಇದ್ದಾರೆ, ನಿಮ್ಮ ಅಜ್ಜಿ ಇದ್ದಾರೆ, ನಿಮ್ಮ ಗುರು ಇದ್ದಾರೆ. ಒಂದು ರಿಲೇಶನ್ಶಿಪ್ ಅಲ್ಲಿ ನಾವು ಒಂದು ಕುಟುಂಬವಾಗಿ ನಾವು ಬದುಕ್ತಾ ಇದ್ದೀವಿ. ಅಟ್ಲೀಸ್ಟ್ ನಮ್ಮ ಐಡೆಂಟಿಟಿನ ನಮ್ಮ ಮನೆಯಲ್ಲಿ ನಾವು ಹೇಳ್ಕೊಳ್ತೇವೆ. ನೋಡು ಮಗ, ಕನ್ನಡಿ ಒಂದು ಕೊಟ್ಟಿದೆಯೇನೆ, ಇನ್ನೇನು ಉಳಿದಿಲ್ಲ ಅಂತ ನಾನಿದ್ದೀನಿ ಮಗ.
ಚಾಂದನಿಗೂ ವಯಸ್ಸಿನಲ್ಲಿ ಅಂತರ ಇತ್ತು. ಆದ್ರೆ ಪ್ರೀತಿಗೆ ಯಾವುದೇ ವಯಸ್ಸಿನ ಅಂತರ ಇಲ್ಲ ಮಗ ಅಂತ ಹೇಳಿದ್ರು. ನನ್ಗೆ ಹೇಳ್ತಾನೆ ಕೈ ಹಿಡಿದು ನನ್ನನ್ನು ಈ ಮನೆ ಕರೆತಂದು ಅವ್ರು ಹೇಳಿರೋದು ಒಂದೇ ಒಂದು ಮಾತು, ಮಗ ಇಲ್ಲಿವರೆಗೂ ನಡೆದಿರೋದನ್ನ ಮರ್ತು ಬಿಡು, ಮುಂದೆ ನಡಿಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ಅವ್ರ ಕಣ್ಣುಗಳಲ್ಲಿ ತುಂಬಿರೋ ಚೈತನ್ಯನೇ ಸಾಕಾಗಿತ್ತು ನನ್ನ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರಲು. ಈ ಸಮಾಜ ಒಂದು ಗಂಡಸಾಗಿ ಹುಟ್ಟಿದ ಮೇಲೆ ಒಂದು ಹೆಂಗಸ ಜೊತೆ ಮದುವೆ ಆಗಲೇಬೇಕಂತೆ. ನಾನು ಒಂದು ಹೆಂಗಸ ಜೊತೆ ಮದುವೆ ಆದ್ರೆ ಆ ಹೆಂಗಸಿಗೆ ಮೋಸ ಮಾಡ್ಬೇಕಲ್ಲ, ಅದಕ್ಕೆ ಮದುವೆನೇ ಬೇಡ ಅನ್ನೋದು ನನ್ನ ನಿರ್ಧಾರ ಆಗಿತ್ತು. ನನ್ನ ನಿರ್ಧಾರಕ್ಕೆ ನನ್ನ ಹೋರಾಟ ಇನ್ನೂ ನಡೀತಾನೆ ಇದೆ. ಈ ನನ್ನೆಲ್ಲ ಭಾವನೆಗಳನ್ನ ಯಾರ ಹತ್ರ ನಾನು ಹೇಳ್ಕೊಳ್ಳ ಅಂತಂದ್ರೆ ನನಗೆ ಯಾವ ಸ್ನೇಹಿತರು ಇಲ್ಲ. ನನಗೆ ಸಿಕ್ಕಿದವರೆಲ್ಲ ನನ್ನನ್ನ ಹಂಗಿಸವ್ರೆ. ಅಷ್ಟೇ ಯಾಕೆ, ನಾನೊಬ್ಬ ಜೋಗಪ್ಪ ಅಂತ ಕೈಗೆ ಸಿಕ್ಕಿರೋರು ಇದ್ದಾರೆ. ಬಳಸ್ಕೊಂಡಿರೋರು ಇದ್ದಾರೆ. ನಮ್ಮ ಮನೆಯವರು ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಅವರೆಲ್ಲ ನನ್ನ ದೇಹನ ನೋಡಿದ್ರೆ ಹೊರತು ನನ್ನ ಮನಸ್ಸಿನ ಅಂತರಾಳವನ್ನು ಯಾವತ್ತೂ ಅರ್ಥ ಮಾಡ್ಕೊಳ್ಳಿಲ್ಲ. ಪ್ರೀತಿ ಸಿಕ್ಕಿಲ್ಲ ಅಂತ ಬೇಜಾರಿಲ್ಲ. ಆ ಪ್ರೀತಿ ಬೇರೊಬ್ಬರಿಗೆ ಸಿಕ್ಕಿಲ್ವಲ್ಲ ಅಂತ ಬೇಜಾರು. ಒಬ್ರು ಇನ್ನೊಬ್ಬರಿಗೆ ಆ ಪ್ರೀತಿನ ಹಂಚಿಕೊಳ್ಳಿಲ್ವಲ್ಲ ಅಂತ ಬೇಜಾರು. ನೀವ್ಯಾರು ಬೇಜಾರು ಮಾಡ್ಕೋಬೇಡಿ, ಮನಸ್ಸು ನೋಯಿಸ್ಕೋಬೇಡಿ. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಮನುಷ್ಯ ಮಾತ್ರ ಹಾಗಿಲ್ಲ, ಕೆಲವೊಂದು ಸಾರಿ ಆ ದೇವರು ಕೂಡ ಹಾಗೆ ನಡ್ಕೋತಾರೆ. ಬಟ್ಟ ಬಯಲಲ್ಲಿ ಮಳೆ ಹೋಯ್ತಂತೆ. ಕಲ್ಲು ಬಂಡೆ ಸಸಿಗಳಲ್ಲಿ ಚಿಕ್ಕ ಪುಟ್ಟ ಸಸಿಗಳು ಮೊಳಕೆ ಹೊಡೆದು ಬರ್ತಾ ಇದೆ. ಆ ಮೊಳಕೆನೆಲ್ಲ ಚೂಟಾಕ್ಬೇಡಿ, ನೀರೆರಿರಿ, ಬೆಳೆದು ಹೆಮ್ಮರವಾಗಬೇಕು ಅಂತ ಆಸೆ ಇದೆ. ಮಗ ಆ ಗುರೇ, ರೇವತಿ, ಆ ಬನ್ನಿ ಗುರು, ಇದು ಯಾವ್ದೋ ವಸ್ತು ಬೇರೆ ಬಂದೈತೆ. ನಿಮ್ ಸಂಟಿ ಚೈಲ ಗುರೇ. ಹೌದಾ? ಜಿಲ್ಲು ಅಂತ ಹೆಸರು ಲಕ್ಷ್ಮಿ, ಆ ಗುರು ಬನ್ನಿ ಬನ್ನಿ. ಬಾನು, ಅಮ್ಮ ನಿಮ್ ವಿಚಾರ ಎಲ್ಲ ಹೇಳಿದ್ರಲ್ಲ ಮಗ. ನಾವ್ ಆ ಕಾಲದಿಂದ ಒಡಿಸ್ಕೊಂಡು
ಹೊಡಿಸ್ಕೊಂಡು ಏಟ್ ತಿಂದು ಯಾರ್ಯಾರ ಹತ್ರನೋ ಏನೇನೋ ಮಾಡಿಸ್ಕೊಂಡು ಕೂಯಿಸ್ಕೊಂಡು ಎಲ್ಲ ಒಳಗಡೆನೇ ಮಡಿಕೊಂಡಿದ್ದು. ಆದರೆ ನೀವೀಗೆಲ್ಲ ಹೇಳ್ತಾ ಇದ್ದೀರಾ, ಇವಾಗ ಬಂದಿರೋರು ನಾನು ಇನ್ಸ್ಪೆಕ್ಟರ್ ಆಗಬೇಕು, ನಾನು ಪೊಲೀಸ್ ಆಗಬೇಕು, ನಾನು ಲಾಯರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ಕಲೆಕ್ಷನ್ಗೆ ಹೋಗಬೇಕು, ನಾನು ಬೇಗ ನಿರ್ವಹಣೆ ಆಗಬೇಕು, ಆಪ್ರೇಷನ್ ಮಾಡಿಸ್ಕೊಬಿಟ್ಟು ಒಂದು ಗಂಡನ್ನು ಮಡಿಕೋಬೇಕು, ಗಂಡನ ಮಡಿಕೋಬಿಟ್ಟು ಈ ಮನೆ ಇಲ್ಲ ನಾ ಬೇರೆ ಮನೆಗೆ ಹೋಗ್ತೀನಿ ಅಂತ ಅನ್ನೋರು ಇದ್ದಾರೆ ಮಗ ಈ ಕಾಲದಲ್ಲಿ. ಗುರುವೆ ಅದು ಹಂಗಲ್ಲ. ಅವರೆಲ್ಲ ಪೊಲೀಸರಾಗಬೇಕು, ಇನ್ಸ್ಪೆಕ್ಟರ್ ಆಗಬೇಕು, ಲಾಯರ್ ಆಗಬೇಕು ಅಂತಾನೆ ನಾವು ಇಷ್ಟು ವರ್ಷ ಹೋರಾಟ ಮಾಡ್ಕೊಂಡು ಬಂದಿರುವುದು. ತುಂಬಾ ದಿನದಿಂದ ನಿಮ್ಮ ಹತ್ರ ಒಂದು ಹೇಳಬೇಕು ಅಂತ ಇದ್ದೆ. ನಾನು ಹೊಸದಾಗಿ ಬಂದುವಾಗ ನಿಮ್ಮ ಜೊತೆಗೆ ಸೇರಿದ ಮೇಲೆ 3 ವರ್ಷದ ತನಕ ನನ್ನನ್ನು ನೀವು ಕಾಯಿಸಿದ್ದೀರಾ, ಆಮೇಲೆನೆ ನನ್ನ ನಿರ್ವಹಣೆಗೆ ನೀವು ಕಳಿಸಿದ್ದೀರಾ. ಆವತ್ತು ದಿನ ನನಗೆ ತುಂಬಾ ಬೇಜಾರು ಅನಿಸಿತ್ತು. ಆದರೆ ಇವತ್ತು ನನಗೆ ಆ ಬೇಜಾರಿಲ್ಲ. ಯಾಕೆ ಗೊತ್ತಾ? ನೀವು ನನ್ನ ನಾಣಿ, ನನ್ನ ದಾದಿ, ನನ್ನ ಗುರುಬಾಯಿಗಳೆಲ್ಲ ಆಪರೇಷನ್ ಮಾಡಿಕೊಂಡು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಅಂತ ಕಲೀಲಿಕ್ಕೆ ನನಗೊಂದು ಅವಕಾಶ ಸಿಕ್ಕಿತ್ತು. PhD ಓದಂಗೆ ಈ ಕಾಲದ ಹೆಣ್ಗರಕ್ಕೆ ಅವಕಾಶ ಸಿಕ್ಕುವುದಿಲ್ಲ, ಅನಿವಾರ್ಯತೆ. ಸಮಾಜ ಅವರನ್ನು ಬಿಡುವುದೂ ಇಲ್ಲ. ಹೀಗೆ ಸರ್ಕಾರಿ ಹಾಸ್ಪಿಟಲಲ್ಲಿ SRS ಅಂತ ಹೇಳ್ತಾರೆ. SRS ಅಂದ್ರೆ 2 ವರ್ಷ ಅವರು ಕೌನ್ಸಿಲಿಂಗ್ ತಕ್ಕೋಬೇಕು, 3 ವರ್ಷ ಹಾರ್ಮೋನ್ಸ್ ತಕ್ಕೋಬೇಕು, ಕೊನೆಗೆ 5 ವರ್ಷ ಕಾಯ್ದ ಮೇಲೇನೆ ಆಪರೇಷನ್ ಮಾಡ್ಕೋಬೇಕು. 5 ವರ್ಷ ಎಲ್ಲಿಂದ ಕಾಯ್ತಾರೆ? ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಹೋಗಿ ಆಪರೇಷನ್ ಮಾಡ್ಕೊಳ್ತಾರೆ. ಈ ಪ್ರೈವೇಟ್ ಹಾಸ್ಪಿಟಲ್ ಅವರಿಗೆ ಆಪರೇಷನ್ ಮಾಡ್ಲಿಕ್ಕೆ ಬರುವುದಿಲ್ಲ. ನಮ್ಮನ್ನ ದೇಹನ ಇಟ್ಕೊಂಡು ಅವರು ಕಳೀತಾ ಇದ್ದಾರೆ. ತುಂಬಾ ಜನಕ್ಕೆ ಆಪರೇಷನ್ ಸರಿ ಹೋಗಲ್ಲ, ಮಾನಸಿಕವಾಗಿ ಅವ್ರಿಗೆಲ್ಲ ನೋವಾಗುತ್ತೆ. ನಿಂಗೆ ಗೊತ್ತು ತಾನೆ, ಕೇರಳದಲ್ಲಿ ಅನನ್ಯ ನಿಮ್ಮ ಮೊಮ್ಮಗಳು ಅದೇ ಥರ ಆಪರೇಷನ್ ಮಾಡಿಕೊಂಡು ಆಪರೇಷನ್ ಸರಿ ಹೋಗಿಲ್ಲದೆ ಅವಳು ಕೊನೆಗೆ ಸೂಸೈಡ್ ಮಾಡಿಕೊಂಡು ಸತ್ತೇ ಹೋದಳು. ಈ ರೀತಿ ಸಣ್ಣ ಸಣ್ಣ ವಯಸ್ಸವರೆಲ್ಲ ನಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಗುರು, ನಮ್ಮ ಮನೆಗೆ ಜಿಲ್ಲಿ ಬಂದವಳೆ. ನೀನ್ ಹೇಳ್ದಿರಲ್ಲ ಯಾರು ಹೊಸದಾಗಿ ಬಂದಿರಂತ. ನನ್ಗೆ ಗೊತ್ತೇ ಇಲ್ವಲ್ಲ ಮಗ. ಚಾಂದಿನಿ ಚೇಲ ಅವಳು. ಈಗ ಅವಳನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು. ನಮ್ಮನ್ನ ಹೆಂಗೆ ನೋಡ್ಕೊಂಡ್ರು ಹಂಗೆ ನೀವು ನೋಡ್ಕೋಬೇಕು. ಇವಾಗ ಇಲ್ಲಿ ನೋಡದ್ದಲ್ಲ, ಅದಕ್ಕೂ ಪಿಟ್ಗಳು ಇರ್ತಲ್ಲ, ಅದಕ್ಕೋಸ್ಕರ ನೀವು ಯಾರು ಅಂತ ಕೇಳ. ಸರಿನಾ? ಸರಿಯಾ? ಬನ್ನಿ. ಹೌದು, ಕೇರಳದಲ್ಲಿ ಒಬ್ಬ FTM ಸತ್ತೋದ. ಅಂದ್ರೆ ಒಂದು ಹೆಣ್ಣಿಂದ ಗಂಡ ಆಗಿ ಪರಿವರ್ತನೆ ಆದವನು. ಅವನೇನು ಗೊತ್ತಾ, ಅವನ ದೇಹನ ಅವನೇ ಕೆತ್ಕೊಂಡಿದ್ದಿತ್ತು. ಅವನ್ನ ಒಂದು 2-3 ಸಾರಿ ನೋಡಿದ್ದೀನಿ. ಒಂದು ಸ್ವಲ್ಪ ದಿವಸದಲ್ಲಿ ಒಂದು ಟ್ರಾನ್ಸ್ ವುಮೆನ್ ಜೊತೆ ಮದುವೆನೂ ಆಯಿತು. ಅವರ ಮಧ್ಯದಲ್ಲಿ ಅದೇನು ನಡೀತೋ ಏನೋ, ಈ ಥರ ಚಿಕ್ಕ ವಯಸ್ಸಲ್ಲಿ ಸೂಸೈಡ್ ಮಾಡ್ಕೊಂಡ್ಬಿಟ್ಟ. ಒಂದು ಹೇಳ್ತೀನಿ ಕೇಳ್ಕೊಳ್ಳಿ, ಒಂದು ಗಂಡು ಹೆಣ್ಣು ಮದುವೆ ಆದರೆ ಅವರ ಮಧ್ಯದಲ್ಲಿ ಮಾತ್ರನೇ ಡೊಮೆಸ್ಟಿಕ್ ವೈಲೆನ್ಸ್ ಬರುತ್ತೆ ಅಂತ ನೀವು ಅನ್ಕೊಂಡಿದ್ದೀರಾ. ಅದು ಸರಿ. ನಮ್ಮ ಸಮುದಾಯದಲ್ಲೂ ಮದುವೆ ಆಗ್ತಾರೆ, ಅವರ ಮಧ್ಯದಲ್ಲಿನೂ ಡೊಮೆಸ್ಟಿಕ್ ವೈಲೆನ್ಸ್ ಬರುತ್ತೆ. ಇನ್ನು ಈ ಕೆಲವು ಮೀಡಿಯಾದವರು ಇದ್ದಾರೆ, ಕೆಲವರು ಅವ್ರು ಏನು ಗೊತ್ತಾ, ನಮ್ಮ ವಿಷಯನೇ ಸಾಕು ತುಂಬ ಹೀನಮಾನವಾಗಿ ಬಿಂಬಿಸ್ಬಿಡ್ತಾರೆ. ಕುಂತ್ರೆ ನ್ಯೂಸು, ಎದ್ರು ನ್ಯೂಸು, ಮಲಗಿದ್ರೂ ನ್ಯೂಸು, ನಮ್ಮದೇ ನ್ಯೂಸು. ಇದನ್ನೆಲ್ಲ ಒಂದು 4 ಜನ ಕೇಳ್ಕೋಬೇಕು. ನಮ್ಮ ಸಮುದಾಯದವರು ಕೇಳಬೇಕು. ಕೇಳೋರಿಗೆ ನಾವು ಧೈರ್ಯ ತುಂಬಿಸ್ಬೇಕು. ಧೈರ್ಯ ತುಂಬಿಸಿದ್ರೆ ಸಾಲದು, ಆತ್ಮಸ್ಥೈರ್ಯನೂ ತುಂಬಿಸ್ಬೇಕು. ಇನ್ನು ಬರೀ ಸೂಸೈಡ್ ಕೇಸಲ್ಲೇ ಇಷ್ಟು ಅಂತಂದ್ರೆ ನಮ್ಮ ಸಮುದಾಯದವ್ರಿಗೆ, ಇನ್ನು ಜಾತಿ, ಮತ, ಭೇದ, ವರ್ಣ ಇಂಥ ವಿಷಯದಲ್ಲಿ ನಮ್ಮ ಸಮುದಾಯದವರು ಇನ್ನೇನೇನು ಕಷ್ಟಪಡ್ತಾರೋ ಗೊತ್ತಿಲ್ಲ. ಹೌದು, ಅವರೆಲ್ಲರ ಮೈ ಮೇಲಿರೋ ಥರ ಮಚ್ಚೆಗಳು
ನನ್ನ ಮೈ ಮೇಲೂ ಇದೆ. ಅದ್ಯಾವುದು ಇನ್ನೂ ಮಾಸಿಲ್ಲ. ನಾನು ಮೈಸೂರು ಸೀಮೆಯವಳು. ಹೌದು, ನಾನು ಮೈಸೂರು ಸೀಮೆಯವಳು. ನಮ್ದು ಒಂದು ದಲಿತ ಕುಟುಂಬ. ನಮ್ಮ ಅಜ್ಜಿ ಪ್ರತಿ ಸೋಮವಾರ ಸಂತೆಗೆ ಹೋಗಿ ಒಳ್ಳೆ ದನ ತಂದು ಕಟ್ ಮಾಡಿ ಪಾಲಾಕಿ ಮಾರಾಟ ಮಾಡ್ತಾ ಇದ್ರು. ಅಲ್ಲಿಗೆ ಮಟನ್ ತಗೊಳಕ್ಕೆ ಒಬ್ಬ ಬರ್ತಾನೆ. ಅವನ ಹತ್ರ ಮಾತಾಡ್ಬೇಕು ಅಂತ ಆಸೆ, ಅವನ ಹತ್ರ ಏನೋ ಕೇಳ್ಬೇಕು ಅಂತ ಆಸೆ. ನಮ್ಮ ಮನೆಯವರು ಬಾಡ್ ತಗೊಳಕ್ ಬರೋವನ ಹತ್ರ ಎಂತದೋ ನಿನಗೆ ಮಾತು ಅಂತ ಬೈತಿದ್ರು. ಹೌದು, ಮಾಂಸ ತಗೊಳಕ್ ಬರೋನ್ನ ಜಾತಿ ನೋಡಕ್ಕಾಗುತ್ತಾ? ಅವನು ಪ್ರತಿದಿನ ಬಸ್ ಸ್ಟ್ಯಾಂಡ್ ಹತ್ರನೇ ಕೂತ್ಕೊಳ್ತಾ ಇದ್ದ, ಒಂದು ದೊಡ್ಡ ಗುಡ್ಡೆ ಹಾಕೊಂಡು. ನಾ ಸ್ಕೂಲ್ಗೆ ಹೋಗುವಾಗೆಲ್ಲ ಅವ್ನು ನೋಡ್ತಾ ಇದ್ದೆ. ಅವನ ಹತ್ರ ಮಾತಾಡಬೇಕು, ಅವನ ಹತ್ರ ಏನೋ ಕೇಳಬೇಕು, ನನಗಿಷ್ಟವಾಗಿರೋ ವಸ್ತು ಅವನ ಹತ್ರ ಇದೆ ಅಂತ ಅನ್ನಿಸ್ತಾ ಇತ್ತು. ಅವನೇ ಚಪ್ಪಲಿ ಒಲಿಯೋ ಮಾರ. ಅವನ ಹತ್ರ ಏನಾರ ಕೇಳಬೇಕು ಅಂತಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಚಪ್ಪಲಿ ಒಲೆಯನ ಹತ್ರ ನಿಂದೆಂತದೋ ಮಾತು ಅಂತ ಬೈತಾ ಇದ್ರು. ನಾನು ಹಂಗೆ ಎದುರ್ಕೊಂಡು ಸ್ಕೂಲ್ಗೆ ಹೋಗ್ಬಿಡ್ತಾ ಇದ್ದೆ. ಒಂದಿನ ಗಟ್ಟಿ ನಿರ್ಧಾರ ಮಾಡಿ ಆ ಗುಡ್ಡೆ ಹತ್ರ ಹೋಗ್ಬೇಕು ಅಂತ ಹೋದೆ. ಅಲ್ಲಿ ಹಾವೇನಾದ್ರೂ ಇದ್ದು ನಾನು ಕಚ್ಚಿಬಿಟ್ರೆ, ಅಥವಾ ನಮ್ಮ ಊರು ಹುಡುಗರೆಲ್ಲ ಬಂದು ಕಳ್ತನ ಮಾಡಕ್ ಬಂದಿದ್ಯಾ ಅಂತ ಹೇಳಿ ಚೆನ್ನಾಗಿ ಹೊಡೆದ್ರೆ ಏನ್ ಮಾಡೋದು? ಏನಾದ್ರೂ ಆಗ್ಲಿ, ಬಿಚ್ಚಿನಿ ಇದನ್ನ. ಎಷ್ಟು ದಿನದಿಂದ ನಿನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ ಗೊತ್ತಾ? ನಿನ್ನ ಮುಟ್ಟಬೇಕು ಅಂತ ಅನ್ಕೊಂಡಿದ್ದೆ ಗೊತ್ತಾ? ನನ್ಗಿಷ್ಟವಾಗಿರೋ ಚಪ್ಪಲಿ, ಅದು ಹೀಲ್ಡ್ ಕಲರ್, ಅದು ಮೆರೂನ್ದು. ನಿಮಗ್ ಗೊತ್ತಾ, ಇಷ್ಟು ವರ್ಷ ನಾನು ಚಪ್ಪಲಿನೇ ಹಾಕೊಂಡಿಲ್ಲ. ಇವತ್ತು ನಾ ಚಪ್ಪಲಿ ಹಾಕೊಂಡೆ. ಚಪ್ಪಲಿ ಇಷ್ಟವಾಗಿರೋದೆ, ಮೆರೂನ್ ಕಲರ್ದು, ಆದ್ರೆ ಹಳೇದು, ಕಿತ್ತೋಗಿದೆ. ಪರವಾಗಿಲ್ಲ, ನನ್ನ ಚಪ್ಪಲಿ ವ್ಯಾಮೋಹ ನನ್ನನ್ನ ಬಿಟ್ಟು ಹೋಗ್ಲೇ ಇಲ್ಲ. ನನ್ನ ಸ್ಕೂಲಲ್ಲಿ ಲೀವ್ ಇದ್ದಾಗ ಕೂಲಿ ನಾಲಿ ಮಾಡಿ ಅದರಲ್ಲಿ ಹಣ ಹೊಂಚಿಟ್ಕೊಂಡು ಮೈಸೂರಿಗೆ ಹೋಗಿ ನನ್ಗಿಷ್ಟವಾಗಿರೋ ಚಪ್ಪಲಿನ ತಗೊಂಡೆ. ದೊಡ್ಡ ಗಡಿಯಾರ ರೋಡಲ್ಲಿ ನನ್ಗಿಷ್ಟವಾಗಿರೋ ಚಪ್ಪಲಿ ಹಾಕೊಂಡು ನಮ್ಮ ಅಕ್ಕ ಸಿಲ್ಕ್ ಸ್ಮಿತಾ ಪಿಕ್ಚರ್ ನೋಡ್ಕೊಂಡು ಆ ರೋಡಲ್ಲಿ ಮಹಾರಾಣಿ ತರ ನಡ್ಕೊಂಡು ಹೋದೆ ನಾನು. ಚಪ್ಪಲಿ ಏನು ಹೊಸದೆ, ಆದ್ರೆ ಹೊಸ ಚಪ್ಪಲಿ ಅಲ್ಲ, ಕಾಲ್ ಕಟ್ಬಿಟ್ಟಿದೆ. ಪರವಾಗಿಲ್ಲ. ನಮ್ಮ ಮನೆಯವರು ಈ ಪೆಟ್ಟಿ ಒಳಗಡೆ ಚಾಂದಿನಿ ದಂಧ ಮಾಡಿ, ಸೆಕ್ಸ್ ವರ್ಕ್ ಮಾಡಿ, ಬಸ್ತಿ ಮಾಡಿ, ಅದರಲ್ಲಿರುವಂತ ದುಡ್ಡು ರೆಕ್ಸ್ ದುಬೈಯಿಂದ ಕೊಟ್ಕೊಳ್ಸಿರೋ ಚಿನ್ನ ಎಲ್ಲ ಇಟ್ಕೊಂಡಿದೆ ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಅವ್ರಿಗೆಲ್ಲ ಏನ್ ಗೊತ್ತು, ಈ ಪೆಟ್ಟಿ ಒಳಗಡೆ ನನ್ನ ಉಸಿರೇ ಇತ್ತು ಅಂತ. ಏನೇ ಅದು? ಯಾವ
ಕಾಲಗುರು ಮರ್ಯಾದಿಂದ ಹೇಳ್ತಾ ಇದ್ದೀನಿ, ನನ್ ಪೆಟ್ಟಿ ಮೇಲಿಂದ ಕಾಲ್ ತಗ್ಗಿ. ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ನೀನು ಎಲ್ಲೋಗ್ತಿದ್ಯಾ? ಅಲ್ಲ, ಇಲ್ಲಿ ದೊಡ್ಡವರೆಲ್ಲ ಬಂದಿದ್ದಾರೆ, ಒಳಗಡೆ ದಾವತ್ ನಡೀತಾ ಇದೆ, ಬಂದು ಹೆಲ್ಪ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನಿನಗೆ? ಕುಡ್ಗಿಡ್ಕೊಂಡ್ ಬಂದಿದ್ಯಾ ನೀನು? ಅಯ್ಯ ನಾನ್ ಕುಡಿಯೋದು ಟೀಟಿ, ಹಂಗಾರೆ ನೀನು ಏನ್ ಕುಡಿತೀಯ? ಹೌದಮ್ಮ, ನಾನು ಕುಡಿತೀನಿ, ಆದ್ರೆ ನಿಂತರ ಅಲ್ಲ. ನಾನು ಎಷ್ಟು ಕುಡಿದ್ರು ಅಳ್ಳಾಡೋದಿಲ್ಲ, ಹಿಂಗೆ ಗುಡ್ಕಲ್ ತರ ಇರ್ತೀನಿ. ನಿಂತಾನೆ ಇಷ್ಟು ಕುಡ್ಕೊ ಬಂದ್ ಹಿಂಗ ಅಳ್ಳಾಡ್ತಾ ಇರೋದು. ನಾನು ಕುಡಿದ್ರೇನು ನಿನ್ ತರ ನಾಟಕದಲ್ಲಿ ಡೈಲಾಗ್ಗಳನ್ನ ಉಲ್ಟಿ ಪಲ್ಟಿ ಮಾಡಿ ಮಾತಾಡಲ್ಲ ಕಣೆ. ಆಮೇಲೆ ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಯಾವ ತರ ಮರ್ಯಾದೆ ಕೊಡ್ಬೇಕು ಅಂತ ನಾನ್ ನಿನ್ನ ಹತ್ರ ಏನ್ ಕಲಿಬೇಕಾಗಿಲ್ಲ, ಕೂತ್ಕೊಳ್ಳಲ್ಲ. ನಾನು ನಿನ್ನ ಹತ್ರ ಏನೋ ಕಲಿಬೇಕಾಗಿಲ್ಲಮ್ಮ, ನೀನ್ ಎಂತ ದೊಡ್ಡ ಕಲಂಕಿ ಅಂತ ಇಲ್ಲಿರೋರ್ಗೆ ಎಲ್ಲಾರ್ಗೂ ಗೊತ್ತು, ನಮ್ಮ ಮನೆಯವ್ರಿಗೂ ಗೊತ್ತು. ಅಯ್ಯೋ 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 ಅಯ್ಯೋ, ಯಾರ್ ಬಂದಿದ್ದೆ ಕಲಂಕಿ ಅಂತ? ನಿನಗೆ 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 ಕಲಂಕಿ ಅಂತ ಹೇಳ್ತಿರೋದು. ಅಲ್ಲ, ನಾನೇನು ತುಂಬಾ ಚಿಕ್ಕ ವಯಸ್ಕೋತಿ, ಹೊರಗಡೆ ಹೋಗ್ತೀನಿ, 4 ಗಂಡಸ ಜೊತೆ ಮಾತಾಡ್ತೀನಿ, ಫೋನ್ ನಂಬರ್ ಇಸ್ಕೊಂಡು ಫೋನ್ ಮಾಡ್ತೀನಿ. ನೀನ್ ಕಾಲಗುರು ಅಂತ ನಿನ್ನ ಹತ್ರ ಹೇಳಿದ್ರೆ ತಗೊಂಡೋಗಿ ದಾದಿ ಹತ್ರ ಹೇಳ್ಬಿಟ್ಟು ಕಲಂಕಿ ಪನ್ನಿಟ್ಟಿಲ್ವ ನೀನು? ಊರ್ನಾಗ ಏನು ಮಾತಾಡೋದನ್ನ ಏನ್ ಹೇಳಿಲ್ವಲ್ಲ ನಾವು. ನೋಡು, ಹೈದರಾಬಾದ್ಗೆ ನಾಟಕ ಅಂತ ಕರ್ಕ ಬಂದ್ಬಿಟ್ಟು ನನ್ನನ್ನ ಈ ತರ ಬೇಜತಿ ಮಾಡಿದ್ರೆ ಸರ್ ಖಬರ್ದಾರ್. ಹೌದು, ನೀನೇನು ಅಂತ ಎಲ್ಲಾರ್ಗೂ ಗೊತ್ತು. ನಮ್ ತರ ನೀನು ಒರಿಜಿನಲ್ ಆಗಿದ್ರೆ ಸರಿ ಇತ್ತು. ನಾವೇನ್ ನಿನ್ ತರ ಡೂಪ್ಲಿಕೇಟ್ ಅಳ್ಳಾಡ್ಕೊಂಡಿದ್ದೀವ ನಾವು? ಬಿಡು, ಬಿಡು, ಮರ್ಯಾದಿಂದ ಹೇಳ್ತಾ ಇದ್ದೀನಿ ನೋಡು, ಕೂದ್ಲು ಬಿಡು ಕಾಲಗುರು. ನೋಡಿ, ನಿನ್ನ ಮನೇಲಿ ಮಗಳ ತರ ಸಾಕಿ ಸಲಹಿ ಲಾಲನೆ ಪಾಲನೆ ಮಾಡಿ ನಿನಗೆ ಆಪರೇಷನ್ ಮಾಡಿ 40 ದಿವಸ ಕೊನಿ ನಿನ್ ಚಪ್ಪಡಿಗೆ ಬಿಸಿ ಬಿಸಿ ನೀರು ಬಿಸಿ ಬಿಸಿ ಎಣ್ಣೆ ಒಯ್ದಿ ಹೆಂಗಸ್ ತರ ಮಾಡಿದ್ಮೇಲೆ ತಿರುಗೈತೆ ಬಾರಿ ನೋಡು ನೋಡೆ, ಇಷ್ಟುದ್ದ ಕೂದಲು ಬರೋದಿಕ್ಕೆ ನಾನು ಎಷ್ಟು ಎಣ್ಣೆ ಹಾಕಿ ಬೆಳೆಸಿದ್ದಕ್ಕೆ, ನಿನಗೆ ಎಣ್ಣೆ ಹಾಕೋದಿಕ್ಕೆ, ನನ್ನ ಕೂದಲಿಗೆ ಎಣ್ಣೆ ಹಾಕೋದೇ ನಾನು ಮಾಡ್ತಾ ಬಿಟ್ಟಲ್ಲೇ. ಇವತ್ತು ನಿನ್ನ ಬಿಡ್ತೀನ? ನಾನು ಬಿಡಲ್ಲ. ಅದೇನಂತಿದ್ಯಲ್ಲ ನೀನು, ಶಕ್ಕಂತಲ. ಏನದು ಶಕ್ಕಂತಲ? ನಾನ್ ಕಾದಿರೋ ಶಕ್ಕಂತಲ. ನಾಟಕ ಮಾಡೋ ಮರ್ಯಾದಿಲ್ವಾ? ಇವ್ರ ಮುಂದೆ ಬಂದು ನಾವು ನಾಟಕ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಜಗಳ ಆಡ್ಕೊಂಡು ನಿಂತಿದ್ದೀರ. ಸರಳ ಬುದ್ಧಿ ಬೇಡ ನಿನ್ಗೆ? ಶರಣ ಏನಂತೀಯ? ಶಕ್ಕಿಲ್ಲ ಅಂತಂದೆ. ಶಕ್ಕಿಲ್ಲ ಚಾಂದಿನಿ, ನಿನ್ಗಾದ್ರು ಬುದ್ಧಿ ಬೇಡವೇನೆ? ಶೋಭಾ, ಈ ಜಗಳಕ್ಕೆಲ್ಲ ನೀನ್ ಬರ್ಬೇಡ. ನಿನ್ ಬಗ್ಗೆ ಏನೆಲ್ಲ ಕಲಂಕಿ ಇಟ್ಟಿದ್ದಾಳೆ ಗೊತ್ತಾ? ಅಯ್ಯೋ ಶೋಭಾ, ನಿನ್ನ ಮನೇಲಿರೋರ್ ವಿಚಾರ ಬಗ್ಗೆ ನೀನು ಎಲ್ಲಿ ಅಲ್ಲೆಲ್ಲೋ ಪಾಪ ನೀನ್ ಕೆಲ್ಸಕ್ಕೆ ಹೋಗ್ತೀಯ, ಅಲ್ಲಿ ಏನೇನು ಮಾಡ್ತೀಯ, ಏನೇನೋ ನನ್ನ ಹೇಳಿದ್ರೆ ಗೊತ್ತಾ? ಓ, ಈ ತರ ಎಲ್ಲ ಮಾತಾಡ್ತೀರಾ? ನೋಡಿ, ನಾವೇನಕ್ಕೆ ಬಂದ್ವಿ, ಒಂದ್ ನಾಟಕ ಮಾಡೋಣ, ನಿಮ್ಗೇನೋ ಒಂದು ತಿಳಿಸೋಣ ಅಂತ. ಮತ್ತೆ ತಿರ್ಗಿ ಜಗಳ. ಬಿಡ್ರೆ ಮಮ್ಮಿ, ಮರ್ಯಾದಿಂದ ಹೇಳ್ತಾ ಇದ್ದೀನಿ. ನೀವು ನಾಚಕಾಗಲ್ಲ ನಿಮ್ಗೆ? ಆಡಿಯನ್ಸ್ ಕುತ್ಕೊಂಡು ಡ್ರಾಮಾ ನೋಡ್ತಾ ಇದ್ದಾರೆ, ನಿಮ್ದು ದೊಡ್ಡ ಡ್ರಾಮಾ ನಡೀತಾ ಇದೆ ಇಲ್ಲಿ. ಕುಡ್ಕೊಂಡ್ ಬಂದಿದ್ಯಾ? ನಮ್ ಡೈರೆಕ್ಟರ್ ಏನ್ ಹೇಳಿದ್ರು? ಟಿ ಕುಡಿದಂಗ ಆಕ್ಟಿಂಗ್ ಮಾಡ್ಬೇಕು ಅಂತ. ನಿಜವಾಗ್ಲೂ ಟಿ ಕುಡಿದು ಬಿಟ್ಟು ಬರುವುದಿಲ್ಲ. ಎಲ್ಲಿ ಸಿಕ್ಕಿತ್ತು? ಯಾರು ಇಸ್ಕೊಟ್ರು ಆ ಟಿ ನಿನಗೆ? ಡೈರೆಕ್ಟರ್ ಇಸ್ಕೊಟ್ರು. ಡೈರೆಕ್ಟರ್ ಇಸ್ಕೊಟ್ರ? ಅವ್ರ ಹೆಸರೇ ಕಾಲ್ ಮಾಡ್ತೇನೆ ನನ್ನ ಮಗನೇ ನೀನು. ಅಲ್ಲ, ಅವಳು ಏನಾಗ್ಬೇಕು ನಿನ್ಗೆ ಕಾಲ? ನೀನ್ ಅವಳಿಗೆ ಕಾಲ ಗುರ್ತಾನೆ? ಅವಳ ಹತ್ರ ಹೋಗಿ ಬೋಡ್ಕತ್ತರ ಸರಿಯಾಗಿ ನಿಂತ್ಕೊಡ್ತೀಯ? ನಮ್ಗೆಲ್ಲ ಮಾನ ಮರ್ಯಾದಿಲ್ವಾ? ಅವಳು ಇವ್ ಅಂತಾಳೆ ಬೇರೆ. ಎಲ್ಲಿಂದ ಬರ್ತೀರಪ್ಪ ನೀವೆಲ್ಲ? ಬಾರ ನೀನಿಲ್ಲಿ, ಬಾರ ಇಲ್ಲಿ, ಇಲ್ಲೂ ಓಡೋಗ್ತೀಯ, ಬಾರ. ಏನಂತೀಯ ಅವನಿಗೆ? ಇವ್ ಅಂತಾನ? ನೀವು ಮನೆಯಿಂದ ಈ ಮನೆಗೆ ಬರುವಾಗ ಹೆಂಗ ಬಂತ ಗೊತ್ತಾ? ಫೋಟೋ ಇದೆ, ತೋರ್ಸ್ಲಾ? ಹಂಗಂದ್ರೆ ಜಿಲ್ಲಕ್ಕೂ ಕರ್ಕೊಂಡು ಬಂದಿದ್ಯಲ್ಲ, ಅವಳಿಗೆ ಹಂಗೆ ಅನ್ಬಿಡ್ತೀಯಾ? ಅವಳು ಏನಾಗ್ಬೇಕು ನಿನಗೆ? ಕಾಲ ಗುಡ್ತಾನೆ ಆಗ್ಬೇಕು ನಿನಗೆ. ಅವಳಿಗೆ ಹಂಗೆ ಅನ್ನತ್ತೀಯ? ನಿನಗೆ ನಾಚಿಕಾಗಲ್ಲ ನಿನಗೆ? ಏನ್ ಜನ್ಮಗಳ ನೀವು, ಕರ್ಮಪ್ಪ. ಯಾರೋ ಹೇಳಿದ್ದಾರೆ, ಮನೆಗೆ ಬಾ ಅಂತ ಕರೆದ್ಬಿಟ್ಟು ಎಲೆ ಹಾಕಿ, ಅನ್ನ ಹಾಕಿ, ರಸ ಹಾಕಿ, ಉಪ್ಪಿನಕಾಯಿ ಹಾಕಿ, ಸೈಡ್ಗೆ ಒಪ್ಪಿಟ್ಟಿಟ್ಟು
ಒಂಚೂರು ಹೇಳಿಟ್ಟಂಗೆ ಆಗೋಯ್ತು ಇವ್ರ ಕತೆಗಳು. ನಮ್ಮ ಗುರು ಹೇಳಿದ್ರು ಹೈದರಾಬಾದ್ಗೆ ಹೋಗ್ಬೇಡ, ಇವರಿಬ್ರು ಬೋಡ್ಕಾಗ್ಲು ಇವ್ರ ಮಾತು ಕಟ್ಕೊಂಡು ಅಂತ. ನನ್ನ ಗುರು ಮಾತ್ರ ನಾನು ಕೇಳಿಲ್ಲ, ಅವ್ರ ಮಾತು ಕೇಳಿಲ್ಲ ಅದೇ ನಾನು ಇಲ್ಲಿ ಬಂದೆ ನಾನು. ಅಯ್ಯೋ ಹೋಗಿ ಆ ಕಡೆ. ಏನ್ರು ಏನ್ ತಿಳ್ಕೊಂಡಿದ್ದೀರಾ? ಎಡಗೋ ತಿಳ್ಕೊಂಡಿದ್ದೀರಾ, ಬೈರಿಪ್ಪುಗಳು ತಿಳ್ಕೊಂಡಿದ್ದೀರಾ? ನಾನು ಒಳಗಡೆ ಎಲ್ಲ ಕೇಳಿಸ್ಕೊತಾ ಇದ್ದೀನಿ. ಏನ್ ತಿಳ್ಕೊಂಡಿದ್ದೀರಾ? ಎಡಗೋ ಬೈರಿಪ್ಪುಗಳು ನೀವು ಏನ್ ತಿಳ್ಕೊಂಡಿದ್ದೀರಾ ನೀವು? ಹೋಗಿದ್ದೀರ ಕಡೆಗೆ ಎಡಗೋ ತಿಳ್ಕೊಂಡು ಅಕ್ಕಪಕ್ಕದಲ್ಲೆಲ್ಲ ಏನಂತಾರೆ ನನಗೆ? ಏನು ಒಳಗಡೆ ನಾ ಕೂತಿದ್ದು ಕೇಳಿಸ್ತಾ ಇದ್ದೆ, ಅರ್ಚಾಡ್ತಾ ಇದ್ದೀರಲ್ಲ ಹಂಗೇನೆ. ಏನ್ರ ನೀವು ಎಣಗ ಬೈರಿಪಿಗಳು ಹೇಳ್ಬಿಡ್ರಿ. ಎಣಗ್ರಾಗಿ ನೀವು ಹಿಂಗೆ ಆಡ್ತಾ ಇರಲಿಲ್ಲ, ಬೈರಿಪಿಗಳಾಗ ಈ ಥರ ಆಡ್ತಾ ಇದ್ದೀರಾ ನೀವು. ಏನು ತಿಳ್ಕೊಂಡಿದ್ದೀರ ನನ್ನ ಮನೇನ? ಇದನ್ನು ಸಾತಮ್ಮ ಮನೆ ತಿಳ್ಕೊಂಡ್ರಿ, ಏನೇನು ತಿಳ್ಕೊಂಡಿದ್ದೀರ ನೀವು? ಈ ಥರ ಡ್ರಾ ಮಾಡಕ್ಕೆ ಏನು ಅಚ್ಚುಕಟ್ಟಾಗಿ ಕೇಳಿಸ್ತೈತೆ, ಒಳಗಡೆ ಕೂತ್ಕೊಂಡು ಕೇಳಿಸ್ಕೊತಾನೆ ಇದ್ದೀನಿ. ಊರವರೆಲ್ಲ ಬರ್ತಾರೆ, ಶಾಂತಮ್ಮ ಮನೆ ಖುಲ್ಲೈತೆ, ಹೋಗಿ ಅಚ್ಚುಕಟ್ಟಾಗಿ ಊಟ ಮಾಡ್ಕೊಂಡು ಬರ್ರ. ಅವ್ನ अच्छा पकाता, अच्छा काको आएंगे बोलकर गाँव पूरा बोलता शांतम्मा का घर उतना है, उतना अच्छा पकाता खिलाता बोलकर. हाँ तुम लोग को क्या इधर लड़ाई को क्या कर रहे तुम लोग को? खाली बस्ती पूछना है कि बस हाँ काका को देखो दादी है, बड़े लोग है, इज्जत दे रही क्या तुम लोग को? इज्जत तुम लोग नहीं दे रहे, मेरा इज्जत ही तुम लोग निकाल रहे. हम चले जाते, मैं इधर नहीं आती. चलो ಅಯ್ಯ ನೀವೆಲ್ಲಿ ಹೋಗ್ತಾ ಇದ್ದೀರಾ ಇಲ್ಲ ಬೇಟ. ಮಾತು ಕಟ್ಕೊಂಡು ಹೋಗ್ಬೇಡ. नहीं नहीं बेटा ನಾನು मैं ಬಿಡಲ್ಲ जाती. ನಿಮ್ಮನ್ನ. अयो मेरा ಅಯ್ಯೋ ನಾನು ಬಿಡಲ್ಲ ಗುರು, ನೀವು ಹೋಗ್ಬಾರ್ದು, ದಯವಿಟ್ಟು ಹೋಗ್ಬಾರ್ದು ನೀವು. मेरा इज्जत निकाल देते हम लोग, मैं चले जाते ಇಲ್ಲ ಗುರು, ನೀವು ಹೋಗ್ಬಾರ್ದು ಗುರು. ನೀವು ಹೋಗ್ಬಾರ್ದು ಗುರು. छोड़ रे दादी। छोड़ मैं जाती. छोड़ रे ಹೋಗ್ಬೇಡ ಗುರು ನೀವು. छोड़ रे. इधर ला रे, ला रे इधर. ए बेरुपी इधर ला. ला इधर. दिला ना वो. ಕೊಡಿ, ಒಂದೇ ಇರೋದು ಅವಳದ ಆಸ್ತಿ. ತಗೋ ಗುರು, ಕುತ್ಕೊಳ್ಳಿ ನೀವು ಅಲ್ಲಿ ಕುತ್ಕೊಳ್ಳಿ ಗುರೇ. जगह अच्छा है क्या? ಕುತ್ಕೋ ಕುತ್ಕೋ. ನೋಡಿ ಗುರು, ಇವರಿಬ್ರು ಬೋಡ್ಕಾಗಲು ಇವತ್ತು ಜಗಳ ಮಾಡ್ತಾರೆ, ನಾಳೆ ಒಂದಾಗ್ತಾರೆ. ಬೋಡ್ಕಾಗಲು ಮಾತು ಕಟ್ಕೊಂಡ್ರೆ ನೀವು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದೀರಾ? ಸರಿ ಇಲ್ಲ ಗುರು ಇದೆಲ್ಲ. ಗುರು ಅವತ್ತೇನು ಹೇಳಿದ್ದೀರಿ ನೀವು ಸಾಯಕ್ಕೂ ಮುಂಚೆ ನಮ್ಮ ಆಸೆ ಕನಸಲ್ಲ ನೆರವೇರಬೇಕು ಅಂತಾನೆ ನೀವು ಹೇಳಿದ್ರು. ಇವತ್ತದಾಗುತ್ತೆ, ನೀವು ಆರಾಮಾಗಿ ಕೂತ್ಕೊಂಡು ನೋಡಿ. अच्छा बेटा. पाम पे पाँव पड़ती कच्चा, पाँव पड़ती. काला बेटी काला बेटी काला बेटी La 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 la. ಸುತ್ತಮುತ್ತಲು ಸಂಜೆ ಜೊತ್ತಲು ಮೆಟ್ಟ ಮೆಟ್ಟಗೆ ಮಂಗೆ ಮುಟ್ಟಲು ಇಲ್ಲೇ ಬಂತು ಸ್ವರ್ಗ. ಎಲ್ಲ ಓಲಾಡುವ ಎಲ್ಲ ತೇಲಾಡುವ, ಕುಣಿಯೋಣ ನಲಿಯೋಣ ಮತ್ತೇರಿ. ಸುತ್ತಮುತ್ತಲು ಸಂಜೆ ಗತ್ತಲು ಮೆಟ್ಟ ಮೆಟ್ಟಗೆ ಮೈಯ ಮುಟ್ಟಲು ಇಲ್ಲೇ ಬಂತು ಸ್ವರ್ಗ. ಎಲ್ಲ ಓಲಾಡುವ ಎಲ್ಲ ತೇಲಾಡುವ. ಆಡವ ಶಿವ ಶಕ್ತಿ ಶಕ್ತಿ ಶಕ್ತಿಯೋಡು ಆಡವ. ಆಡವ ಶಿವ ಶಕ್ತಿ ಶಕ್ತಿ ಶಕ್ತಿಯೋಡು ಆಡವ.
ಅಂಚಿಂದ ಬಂದೆ ಬಳೆ ನಿಂದೆ ಬೆಳಕನ್ನು ಚೆಲ್ಲುತ್ತ ಉದಯರಾಗ ಹಾಡುತ್ತಿರುವೆ ಬಾನಿನ ಅಂಚಿಂದ ಬಂದೆ ಬಳೆ ನಿಂದೆ ಬೆಳಕನ್ನು ಚೆಲ್ಲುತ್ತ ಉದಯರಾಗ ಹಾಡುತ್ತಿರುವೆ ಬಾನಿನ ಅಂಚಿಂದ ಬಂದೆ மஞ்சளிலே நீராடி குங்குமத்தால் பொட்டியிட்டு பூவாடை காரியம்மா அம்மா நீ மருளாடி வந்திடம்மா காளியே மாகாளி திரிசூலியே மேல் மலையனூர் அங்காளியே மாகாளி திரிசூலியே குறி சொல்ல வந்திடம்மா எங்கள் குலம் காக்கும் மாரியம்மா அம்மம்மா மலையனூர் அங்காளியே மாகாளி திரிசூலியே குறி சொல்ல வந்திடம்மா எங்கள் குலம் காக்கும் தெய்வம் அம்மா மலையனூர் அங்காளியே சிறகினிலே நந்தலால காக்கை சிறகினிலே நந்தலால நின்றன் கரிய நிறம் தோன்றுதடா நந்தலால காக்கை சிறகினிலே நந்தலால நின்றன் கரிய நிறம் தோன்றுதடா நந்தலால காக்கை சிறகினிலே நந்தலால ಮದನ ಪ್ರೇಮ ಸದನ ಓ ಮದನ ಪ್ರೇಮ ಸದನ ಲೋಕಕ್ಕೆಲ್ಲ ಪ್ರಣಯ ಸಾಧನ ಈ ನಮ್ಮ ಮಿಲನ ಶುಭ ತಂದ ಸುದಿನ ಮದನ ಪ್ರೇಮ ಸದನ ರತಿಯೇ ಪ್ರಾಣ ಸಖಿಯೇ ಓ ರತಿಯೇ ಪ್ರಾಣ ಸಖಿಯೇ ಸನಿಹ ಬಾರೆ ಪ್ರೇಮ ಸುಧೆ ನನಗಾಗಿ ಬಂದ ಸೌಂದರ್ಯ ನಿಧಿಯೇ ರತಿಯೇ ಪ್ರಾಣ ಸಖಿಯೇ
ವಾರ ಕಳೆಯದೆಂದು ಚಂದಮಾಮ. ನೀಲಿದಂಗು ಪಟ್ಟೆ ಸೀರೆ ಕಟ್ಟಿಕೊಂಡೆ, ಕೆಂಪು ಹಳದಿ ಹೂವರೊಳಗೆ ತೊಟ್ಟುಕೊಂಡೆ. ನೀಲಿದಂಗು ಪಟ್ಟೆ ಸೀರೆ ಕಟ್ಟಿಕೊಂಡೆ, ಕೆಂಪು ಹಳದಿ ಹೂವರೊಳಗೆ ತೊಟ್ಟುಕೊಂಡೆ. ಮತ್ತೆ ಮಲ್ಲೆ ಹಾಕಿ ಹಾಕಿ ನಿನಗಾಗೆ ಹಾದಿವಿ ನೀ ಬಾರಯ್ಯ ತೋಟದೊಳಗೆ. ಬರ್ತೀವಿ ಬರ್ತೀವಿ. ನನ್ನ ನೀನು ನಿನ್ನ ನಾನು ಕಾದುಕೊಂಡು